ನೀವು ಜೀವನದಲ್ಲಿ ಎಂದಾದರೂ ಎಲ್ಲವನ್ನೂ ಕಳೆದುಕೊಂಡಂತೆ ಅನುಭವಿಸಿದ್ದೀರಾ? ನಿಮ್ಮವರೇ ನಿಮ್ಮನ್ನು ಅರ್ಥಮಾಡಿಕೊಳ್ಳದ ಕ್ಷಣ ಬಂದಿದೆಯೇ? ಏನು ಮಾಡಬೇಕು ಎಂಬುದೇ ತಿಳಿಯದೆ ಮನಸ್ಸು ಮುರಿದು ಹೋಗಿದೆಯೇ? ಹಾಗಾದರೆ ಈ ಕಥೆ ಕೇವಲ 2 ರಾಜವಂಶಗಳ ಯುದ್ಧದ ಕಥೆಯಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಪ್ರತಿದಿನ ನಡೆಯುವ ಯುದ್ಧದ ಕಥೆ. ಭಗವದ್ಗೀತೆ ಎಂಬುದು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಬದುಕಿನ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನೀಡುವ ದಿವ್ಯ ಮಾರ್ಗದರ್ಶಿ. ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಈ ಜ್ಞಾನ ಇಂದು ಕೂಡ ಅಷ್ಟೇ ಪ್ರಸ್ತುತವಾಗಿದೆ. ಏಕೆಂದರೆ ಕಾಲ ಬದಲಾಗಬಹುದು, ಆದರೆ ಮನುಷ್ಯನ ಭಯ, ಆಸೆ, ದುಃಖ, ಕೋಪ, ಗೊಂದಲ ಮತ್ತು ಜೀವನದ ಪ್ರಶ್ನೆಗಳು ಬದಲಾಗುವುದಿಲ್ಲ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಲ್ಪಿಸಿಕೊಳ್ಳಿ. ವಿಶಾಲವಾದ ಕುರುಕ್ಷೇತ್ರದ ಮೈದಾನ, ಎಲ್ಲೆಡೆ ಧೂಳು ಎದ್ದಿದೆ. ಸಾವಿರಾರು ರಥಗಳು ಸಾಲಾಗಿ ನಿಂತಿವೆ. ಲಕ್ಷಾಂತರ ಯೋಧರು ತಮ್ಮ ಆಯುಧಗಳನ್ನು ಬಿಗಿಯಾಗಿ ಹಿಡಿದಿದ್ದಾರೆ. ಶಂಖಗಳ ಘೋಷ ಆಕಾಶವನ್ನು ಕಂಪಿಸುತ್ತಿದೆ. ಕುದುರೆಗಳ ಕಾಲಿನ ಸದ್ದು ಭೂಮಿಯನ್ನು ನಡುಗಿಸುತ್ತಿದೆ. ಪ್ರತಿಯೊಬ್ಬ ಯೋಧನ ಮುಖದಲ್ಲಿ ಯುದ್ಧದ ಉತ್ಸಾಹ. ಆದರೆ ಆ ಮಹಾಸಮರದ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಮಾತ್ರ ಭಯದ ಚಂಡಮಾರುತ ಎದ್ದಿದೆ. ಅವನೇ ಅರ್ಜುನ. ಅರ್ಜುನನು ಸಾಮಾನ್ಯ ಯೋಧನಲ್ಲ, ಅವನು ತನ್ನ ಕಾಲದ ಅತ್ಯಂತ ಶ್ರೇಷ್ಠ ಧನುರ್ಧಾರಿ. ಅನೇಕ ಯುದ್ಧಗಳಲ್ಲಿ ಗೆದ್ದ ವೀರ. ಅವನ ಗುರಿ ಎಂದಿಗೂ ತಪ್ಪುವುದಿಲ್ಲ, ಆದರೆ ಆ ದಿನ ಅವನ ಕೈಗಳು ನಡುಗುತ್ತಿವೆ. ಅವನು ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಕೃಷ್ಣ, ನನ್ನ ರಥವನ್ನು 2 ಸೇನೆಗಳ ಮಧ್ಯಕ್ಕೆ ಕೊಂಡೊಯ್ಯು. ಯಾರೊಂದಿಗೆ ನಾನು ಯುದ್ಧ ಮಾಡಬೇಕಾಗಿದೆ ಎಂಬುದನ್ನು ನೋಡಲು ಬಯಸುತ್ತೇನೆ. ಕೃಷ್ಣನು ರಥವನ್ನು ನಿಧಾನವಾಗಿ ಮುಂದೆ ಸಾಗಿಸುತ್ತಾನೆ. ರಥ ನಿಂತ ಸ್ಥಳವೇ ಇತಿಹಾಸವನ್ನು ಬದಲಿಸಿದ ಕ್ಷಣ. ಅರ್ಜುನನು ಎದುರಿಗೆ ನೋಡುತ್ತಾನೆ. ಅಲ್ಲಿ ಶತ್ರುಗಳ ಮುಖಗಳು ಕಾಣುವುದಿಲ್ಲ. ಅವನಿಗೆ ಕಾಣುವುದು ತನ್ನ ಜೀವನದ ನೆನಪುಗಳು. ತನ್ನನ್ನು ಪ್ರೀತಿಸಿದ ತಾತ ಭೀಷ್ಮ, ತನ್ನ ಗುರು ದ್ರೋಣಾಚಾರ್ಯ, ತನ್ನ ಬಂಧುಗಳು, ತನ್ನ ಸ್ನೇಹಿತರು, ತನ್ನ ಸಂಬಂಧಿಕರು. ಅವನ ಕಣ್ಣಿನಲ್ಲಿ ಯುದ್ಧಭೂಮಿ ಕಾಣುವುದಿಲ್ಲ, ಕುಟುಂಬ ಕಾಣುತ್ತದೆ. ಆ ಕ್ಷಣದಲ್ಲಿ ಅವನ ಹೃದಯ ಮುರಿದು ಬೀಳುತ್ತದೆ. ಅವನು ಹೇಳುತ್ತಾನೆ, ಇವರನ್ನೆಲ್ಲ ಕೊಂದು ನಾನು ಯಾವ ರಾಜ್ಯವನ್ನು ಅನುಭವಿಸಲಿ? ಅವರ ರಕ್ತದ ಮೇಲೆ ಕಟ್ಟಿದ ಗೆಲುವು ನನಗೆ ಬೇಡ. ನನಗೆ ಇಂತಹ ವಿಜಯವೂ ಬೇಡ, ಸುಖವೂ ಬೇಡ. ಅವನ ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ಜಾರುತ್ತದೆ. ದೇಹ ನಡುಗುತ್ತದೆ, ಬಾಯಿ ಒಣಗುತ್ತದೆ, ಕಣ್ಣುಗಳು ನೀರಿನಿಂದ ತುಂಬುತ್ತವೆ. ಮನಸ್ಸು ಸಂಪೂರ್ಣ ಗೊಂದಲದಲ್ಲಿ ಮುಳುಗುತ್ತದೆ. ಇದು ಕೇವಲ ಅರ್ಜುನನ ಕಥೆಯಲ್ಲ, ನಮ್ಮ ಕಥೆಯೂ ಇದೆ. ಕೆಲವೊಮ್ಮೆ ನಾವು ಜೀವನದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ಮನಸ್ಸು ಕೂಡ ಹೀಗೆಯೇ ದುರ್ಬಲವಾಗುತ್ತದೆ. ಕೆಲಸದ ಒತ್ತಡ, ಕುಟುಂಬದ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟ, ಸಂಬಂಧಗಳ ನೋವು, ಭವಿಷ್ಯದ ಭಯ, ಈ ಎಲ್ಲವೂ ಒಂದೇ ಸಮಯದಲ್ಲಿ ನಮ್ಮ ಮೇಲೆ ಬಂದಾಗ ನಮ್ಮೊಳಗಿನ ಅರ್ಜುನ ಎಚ್ಚರಗೊಳ್ಳುತ್ತಾನೆ. ನಾವು ಹೇಳುತ್ತೇವೆ, ನನಗೆ ಸಾಧ್ಯವಿಲ್ಲ, ನಾನು ಸೋತಿದ್ದೇನೆ, ಇನ್ನು ಮುಂದೆ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ. ಅರ್ಜುನನ ಜೀವನದಲ್ಲೂ ಇದೇ ಕ್ಷಣ ಬಂದಿತ್ತು. ಆದರೆ ಅವನ ಅದೃಷ್ಟವೆಂದರೆ ಅವನ ರಥದ ಮುಂಭಾಗದಲ್ಲಿ ಶ್ರೀಕೃಷ್ಣ ಕುಳಿತಿದ್ದರು. ಅವರು ಕೇವಲ ರಥಸಾರಥಿಯಲ್ಲ, ಅವರು ಜಗತ್ತಿನ ಶ್ರೇಷ್ಠ ಗುರು. ಅವರು ಅರ್ಜುನನಿಗೆ ಆಯುಧವನ್ನು ಹಿಡಿಯುವುದನ್ನು ಮಾತ್ರ ಕಲಿಸಲಿಲ್ಲ, ಮನಸ್ಸನ್ನು ಗೆಲ್ಲುವುದನ್ನು ಕಲಿಸಿದರು. ಜಗತ್ತಿನಲ್ಲಿ ಹೊರಗಿನ ಶತ್ರುವನ್ನು ಸೋಲಿಸುವುದು ಸುಲಭ, ಆದರೆ ಒಳಗಿನ ಭಯವನ್ನು ಸೋಲಿಸುವುದು ಅತ್ಯಂತ ಕಷ್ಟ. ಶ್ರೀಕೃಷ್ಣನ ಮೊದಲ ಪಾಠವೂ ಇದೆ, ನಿನ್ನ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಿನ್ನ ಮನಸ್ಸಿನಲ್ಲಿದೆ. ಇಲ್ಲಿಂದಲೇ ಭಗವದ್ಗೀತೆಯ ದಿವ್ಯ ಸಂಭಾಷಣೆ ಆರಂಭವಾಗುತ್ತದೆ. ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮೊದಲ ಬಾರಿಗೆ ಹೇಳುವ ಆ ಮಹಾನ್ ಸತ್ಯವನ್ನು ನೋಡೋಣ. ಆ ಒಂದು ಸತ್ಯವನ್ನು ಅರಿತರೆ ಮರಣದ ಭಯವು ಕಡಿಮೆಯಾಗುತ್ತದೆ, ದುಃಖದ ಭಾರವೂ ಹಗುರವಾಗುತ್ತದೆ, ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಅಧ್ಯಾಯ 2, ಸಾಂಖ್ಯ ಯೋಗ, ಆತ್ಮನ ಅಮರತ್ವ ಮತ್ತು ಜೀವನದ ಮೊದಲ ಮಹಾಸತ್ಯ. ಅರ್ಜುನನು ತನ್ನ ಗಾಂಡೀವವನ್ನು ಕೆಳಗೆ ಇಟ್ಟಿದ್ದ. ಯುದ್ಧಭೂಮಿಯ ಮಧ್ಯದಲ್ಲಿ ಕುಳಿತಿದ್ದ ಅವನ ಕಣ್ಣುಗಳಲ್ಲಿ ನಿರಾಶೆ ತುಂಬಿತ್ತು. ಅವನು ಮಹಾಯೋಧನಾಗಿದ್ದರೂ ಆ ಕ್ಷಣದಲ್ಲಿ ತನ್ನ ಮನಸ್ಸಿನ ಮುಂದೆ ಸಂಪೂರ್ಣ ಸೋತವನಾಗಿದ್ದ. ಶ್ರೀಕೃಷ್ಣನು ಅರ್ಜುನನ ಮುಖವನ್ನು ಶಾಂತವಾಗಿ ನೋಡಿದನು. ಅವನ ಕಣ್ಣಲ್ಲಿ ಕೋಪ ಇರಲಿಲ್ಲ, ಟೀಕೆ ಇರಲಿಲ್ಲ, ಕೇವಲ ಕರುಣೆ ಮತ್ತು ಜ್ಞಾನ ಮಾತ್ರ ಇತ್ತು. ಮೃದುವಾಗಿ ಕೃಷ್ಣನು ಕೇಳಿದನು, ಅರ್ಜುನ, ಈ ದುರ್ಬಲತೆ ನಿನಗೆ ಎಲ್ಲಿಂದ ಬಂತು? ಇದು ನಿನ್ನಂತಹ ವೀರನಿಗೆ ತಕ್ಕದ್ದಲ್ಲ. ನೀನು ನಿನ್ನ ನಿಜವಾದ ಸ್ವರೂಪವನ್ನು ಮರೆತಿದ್ದೀಯ. ಈ ಒಂದು ಮಾತು ಇಂದಿಗೂ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ಯಾಕೆಂದರೆ ಜೀವನದಲ್ಲಿ ನಾವು ಸೋಲುವುದಕ್ಕಿಂತ ಮೊದಲು ನಮ್ಮ ಮನಸ್ಸಿನಲ್ಲಿ ಸೋಲುತ್ತೇವೆ. ಹೊರಗಿನ ಸಮಸ್ಯೆಗಳು ನಂತರ ಬರುತ್ತವೆ. ಮೊದಲು ನಮ್ಮ ಆಲೋಚನೆಗಳು ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತವೆ. ಕೃಷ್ಣನು ನಂತರ ಲೋಕವನ್ನೇ ಬದಲಿಸಿದ ಮೊದಲ ಮಹಾಸತ್ಯವನ್ನು ಹೇಳುತ್ತಾನೆ, ನೀನು ಈ ದೇಹವಲ್ಲ, ನೀನು ಆತ್ಮ. ನಾವು ಕನ್ನಡಿಯ ಮುಂದೆ ನಿಂತು ನೋಡುವುದು ದೇಹವನ್ನು. ವಯಸ್ಸಾಗುವುದು ದೇಹಕ್ಕೆ, ಅನಾರೋಗ್ಯ ಬರುವುದು ದೇಹಕ್ಕೆ, ಒಂದು ದಿನ ಮರಣವು ದೇಹಕ್ಕೆ ಬರುತ್ತದೆ.
ಆದರೆ ಆತ್ಮ ಎಂದಿಗೂ ಹುಟ್ಟುವುದಿಲ್ಲ, ಆತ್ಮ ಎಂದಿಗೂ ಸಾಯುವುದಿಲ್ಲ. ಅದನ್ನು ಬೆಂಕಿ ಸುಡಲಾರದು, ನೀರು ಒದ್ದೆ ಮಾಡಲಾರದು, ಗಾಳಿ ಒಣಗಿಸಲಾರದು, ಯಾವ ಆಯುಧವೂ ಅದನ್ನು ನಾಶ ಮಾಡಲಾರದು. ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ. ಈ ಮಾತು ಕೇವಲ ಪುನರ್ಜನ್ಮದ ಬಗ್ಗೆ ಅಲ್ಲ, ಇದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುವ ಸಂದೇಶ. ನಾವು ಇಂದು ಹೆಚ್ಚು ಭಯಪಡುವುದು ಏನನ್ನು? ಹಣ ಕಳೆದುಕೊಳ್ಳುವ ಭಯ, ಉದ್ಯೋಗ ಕಳೆದುಕೊಳ್ಳುವ ಭಯ, ನಮ್ಮವರನ್ನು ಕಳೆದುಕೊಳ್ಳುವ ಭಯ, ಮಾನ ಗೌರವ ಕಳೆದುಕೊಳ್ಳುವ ಭಯ. ಆದರೆ ಕೃಷ್ಣನು ಹೇಳುವುದು ಏನೆಂದರೆ, ಬದಲಾವಣೆ ಪ್ರಕೃತಿಯ ನಿಯಮ. ಬದಲಾಗುವುದನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದಷ್ಟು ದುಃಖ ಹೆಚ್ಚಾಗುತ್ತದೆ. ನೀನು ಹಿಡಿದಿಟ್ಟುಕೊಳ್ಳಲು ಬಯಸುವ ಪ್ರತಿಯೊಂದು ಒಂದು ದಿನ ಬದಲಾಗುತ್ತದೆ. ಬಾಲ್ಯ ಹೋಗುತ್ತದೆ, ಯೌವನವು ಶಾಶ್ವತವಲ್ಲ, ಸಂಪತ್ತು ಬರುತ್ತದೆ ಹೋಗುತ್ತದೆ, ಹೆಸರು ಖ್ಯಾತಿಯೂ ಬದಲಾಗುತ್ತದೆ. ಆದರೆ ಈ ಎಲ್ಲವನ್ನೂ ಸಾಕ್ಷಿಯಾಗಿ ನೋಡುವ ಆತ್ಮ ಮಾತ್ರ ನಿತ್ಯ. ಅರ್ಜುನನು ಇನ್ನೂ ಮೌನವಾಗಿದ್ದ. ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳು ಮುಂದುವರಿದವು. ನಾನು ಇವರನ್ನು ಕೊಂದರೆ ಪಾಪವಲ್ಲವೇ? ಕೃಷ್ಣನು ಉತ್ತರಿಸಿದನು, ಧರ್ಮಕ್ಕಾಗಿ ಮಾಡುವ ಕರ್ತವ್ಯವನ್ನು ಭಯದಿಂದ ಬಿಟ್ಟು ಓಡುವುದೇ ನಿಜವಾದ ತಪ್ಪು. ಈ ಮಾತು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಒಬ್ಬ ವೈದ್ಯನು ಶಸ್ತ್ರಚಿಕಿತ್ಸೆ ಮಾಡುವಾಗ ರೋಗಿಗೆ ನೋವಾಗಬಹುದು, ಆದರೆ ಅವನ ಉದ್ದೇಶ ರೋಗಿಯನ್ನು ಗುಣಪಡಿಸುವುದು. ಒಬ್ಬ ನ್ಯಾಯಾಧೀಶನು ಅಪರಾಧಿಗೆ ಶಿಕ್ಷೆ ನೀಡುತ್ತಾನೆ, ಅದು ದ್ವೇಷದಿಂದಲ್ಲ, ನ್ಯಾಯಕ್ಕಾಗಿ. ಹಾಗೆಯೇ ಧರ್ಮವನ್ನು ರಕ್ಷಿಸಲು ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕೃಷ್ಣನು ಅರ್ಜುನನಿಗೆ ಇನ್ನೊಂದು ಅಮೂಲ್ಯ ಪಾಠವನ್ನು ಹೇಳುತ್ತಾನೆ. ಸುಖ ಬಂದಾಗ ಅತಿಯಾಗಿ ಹರ್ಷಿಸಬೇಡ, ದುಃಖ ಬಂದಾಗ ಕುಗ್ಗಿ ಬೀಳಬೇಡ, ಏಕೆಂದರೆ ಎರಡೂ ಶಾಶ್ವತವಲ್ಲ. ಬೇಸಿಗೆಯ ನಂತರ ಮಳೆ ಬರುತ್ತದೆ, ರಾತ್ರಿಯ ನಂತರ ಬೆಳಗ್ಗೆ ಬರುತ್ತದೆ, ಚಳಿಗಾಲದ ನಂತರ ವಸಂತ ಬರುತ್ತದೆ. ಹಾಗೆಯೇ ದುಃಖದ ನಂತರ ಸಂತೋಷ ಬರುತ್ತದೆ, ಸಂತೋಷದ ನಂತರ ಹೊಸ ಸವಾಲುಗಳು ಬರುತ್ತವೆ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಆದ್ದರಿಂದ ಪರಿಸ್ಥಿತಿಗಳು ಬದಲಾಗುವಾಗ ಮನಸ್ಸು ಅಲುಗಾಡದವನನ್ನೇ ಸ್ಥಿತಪ್ರಜ್ಞನೆಂದು ಕರೆಯುತ್ತಾರೆ. ಸ್ಥಿತಪ್ರಜ್ಞ ಎಂದರೆ ಯಾರು? ಅವನಿಗೆ ಕೋಪವೇ ಬರುವುದಿಲ್ಲ ಎಂಬುದಲ್ಲ, ಅವನಿಗೆ ದುಃಖವೇ ಆಗುವುದಿಲ್ಲ ಎಂಬುದಲ್ಲ, ಆದರೆ ಭಾವನೆಗಳು ಅವನನ್ನು ನಿಯಂತ್ರಿಸುವುದಿಲ್ಲ. ಯಶಸ್ಸು ಅವನಲ್ಲಿ ಅಹಂಕಾರವನ್ನು ಹುಟ್ಟಿಸುವುದಿಲ್ಲ, ವಿಫಲತೆ ಅವನ ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುವುದಿಲ್ಲ, ಹೊಗಳಿಕೆ ಅವನನ್ನು ಹಾರಿಸಿಬಿಡುವುದಿಲ್ಲ, ಟೀಕೆ ಅವನನ್ನು ಕುಗ್ಗಿಸುವುದಿಲ್ಲ. ಅವನು ಸಮುದ್ರದಂತಿರುತ್ತಾನೆ. ಸಾವಿರಾರು ನದಿಗಳು ಸಮುದ್ರವನ್ನು ಸೇರುತ್ತವೆ, ಆದರೂ ಸಮುದ್ರ ತನ್ನ ಮಿತಿಯನ್ನು ಮೀರುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಎಷ್ಟೇ ಘಟನೆಗಳು ನಡೆದರೂ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವವನೇ ನಿಜವಾದ ಜ್ಞಾನಿ. ಕೃಷ್ಣನು ಹೇಳುತ್ತಾನೆ, ನಿನ್ನ ಮನಸ್ಸನ್ನು ಗೆದ್ದರೆ ಇಡೀ ಜಗತ್ತನ್ನೇ ಗೆದ್ದಂತೆಯೇ. ಇದು ಭಗವದ್ಗೀತೆಯ 2ನೇ ಅಧ್ಯಾಯದ ಸಾರ. ನಮ್ಮ ನಿಜವಾದ ಗುರುತು ದೇಹವಲ್ಲ, ಆತ್ಮ. ನಮ್ಮ ನಿಜವಾದ ಶಕ್ತಿ ಹಣದಲ್ಲಲ್ಲ, ಮನಸ್ಸಿನ ಸ್ಥಿರತೆಯಲ್ಲಿ. ನಮ್ಮ ನಿಜವಾದ ವಿಜಯ ಇತರರನ್ನು ಸೋಲಿಸುವುದಲ್ಲ, ನಮ್ಮ ಭಯವನ್ನು ಗೆಲ್ಲುವುದರಲ್ಲಿ. ಅರ್ಜುನನ ಕಣ್ಣುಗಳಲ್ಲಿ ಈಗ ನಿಧಾನವಾಗಿ ಆತ್ಮವಿಶ್ವಾಸ ಮೂಡತೊಡಗಿತು. ಅವನ ಹೃದಯದ ಕತ್ತಲೆ ಸ್ವಲ್ಪ ಸ್ವಲ್ಪವಾಗಿ ದೂರವಾಗುತ್ತಿತ್ತು. ಆದರೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಉಳಿದಿತ್ತು. ಜ್ಞಾನವೇ ಶ್ರೇಷ್ಠವಾದರೆ ನಾನು ಯಾಕೆ ಕಾರ್ಯ ಮಾಡಬೇಕು? ಎಲ್ಲವನ್ನೂ ಬಿಟ್ಟು ಬಿಡಬಾರದೆ? ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಕರ್ಮಯೋಗದ ಅಮೂಲ್ಯ ರಹಸ್ಯವನ್ನು ತಿಳಿಸಲಿದ್ದಾನೆ. ಅದೇ ಮುಂದಿನ ಅಧ್ಯಾಯದ ಹೃದಯ. ಅಧ್ಯಾಯ 3, ಕರ್ಮಯೋಗ, ಫಲದ ಆಸೆಯಿಲ್ಲದೆ ಕರ್ತವ್ಯ ಮಾಡುವ ಮಹಾರಹಸ್ಯ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೇರತೊಡಗಿದ್ದ. 2 ಸೇನೆಗಳು ಯುದ್ಧ ಆರಂಭವಾಗುವ ಕ್ಷಣಕ್ಕಾಗಿ ಕಾಯುತ್ತಿದ್ದವು. ಆದರೆ ಆ 2 ಸೇನೆಗಳ ಮಧ್ಯದಲ್ಲಿ ನಿಂತಿದ್ದ ರಥದಲ್ಲಿ ಜಗತ್ತಿನ ಮಹಾನ್ ಸಂಭಾಷಣೆ ನಡೆಯುತ್ತಿತ್ತು. ಅರ್ಜುನನ ಮನಸ್ಸಿನ ಗೊಂದಲ ಸ್ವಲ್ಪ ಕಡಿಮೆಯಾಗಿತ್ತು. ಆತ್ಮನ ಅಮರತ್ವದ ಬಗ್ಗೆ ಶ್ರೀಕೃಷ್ಣನು ಹೇಳಿದ ಮಾತುಗಳು ಅವನ ಹೃದಯವನ್ನು ಸ್ಪರ್ಶಿಸಿದ್ದವು. ಆದರೂ ಇನ್ನೊಂದು ಪ್ರಶ್ನೆ ಅವನ ಮನಸ್ಸನ್ನು ಕಾಡುತ್ತಿತ್ತು. ಅವನು ವಿನಮ್ರವಾಗಿ ಕೇಳಿದನು, ಕೃಷ್ಣ, ಜ್ಞಾನವೇ ಶ್ರೇಷ್ಠವಾದರೆ ನಾನು ಯಾಕೆ ಈ ಯುದ್ಧ ಮಾಡಬೇಕು? ಎಲ್ಲವನ್ನೂ ತ್ಯಜಿಸಿ ಮೌನವಾಗಿ ಬದುಕಬಾರದೆ? ಈ ಪ್ರಶ್ನೆಯನ್ನು ಅರ್ಜುನ ಮಾತ್ರ ಕೇಳಿಲ್ಲ. ಇಂದಿಗೂ ಲಕ್ಷಾಂತರ ಜನರು ಇದೇ ಪ್ರಶ್ನೆಯನ್ನು ತಮ್ಮೊಳಗೆ ಕೇಳಿಕೊಳ್ಳುತ್ತಾರೆ. ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುವುದು ಏಕೆ? ನನಗೆ ಸರಿಯಾದ ಫಲವೇ ಸಿಗುವುದಿಲ್ಲ. ಒಳ್ಳೆಯವರಾಗಿ ಬದುಕಿದರೂ ನೋವೇ ಹೆಚ್ಚು. ಎಲ್ಲವನ್ನೂ ಬಿಟ್ಟು ದೂರ ಹೋಗಿಬಿಡಬೇಕೆ? ಶ್ರೀಕೃಷ್ಣನು ಮಂದಹಾಸದಿಂದ ಉತ್ತರಿಸುತ್ತಾನೆ, ಅರ್ಜುನ, ಈ ಜಗತ್ತಿನಲ್ಲಿ ಒಂದು ಕ್ಷಣವೂ ಯಾವುದೇ ಜೀವಿ ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ. ನಾವು ಉಸಿರಾಡುವುದು ಕೂಡ ಒಂದು ಕರ್ಮ, ಆಲೋಚಿಸುವುದು ಒಂದು ಕರ್ಮ, ಮಾತನಾಡುವುದು ಒಂದು ಕರ್ಮ, ಮೌನವಾಗಿರುವುದು ಒಂದು ಕರ್ಮ. ಆದ್ದರಿಂದ ಕರ್ಮದಿಂದ ಓಡುವುದು ಸಾಧ್ಯವಿಲ್ಲ. ಪ್ರಶ್ನೆ ಏನೆಂದರೆ, ನೀನು ಯಾವ ಮನೋಭಾವದಿಂದ ಕರ್ಮ ಮಾಡುತ್ತಿದ್ದೀಯಾ? ಇಲ್ಲಿಯೇ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಂದೇಶ ಬರುತ್ತದೆ. ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ಹಕ್ಕಿಲ್ಲ. ಈ ಒಂದು ವಾಕ್ಯ ಸಾವಿರಾರು ಜನರ ಜೀವನವನ್ನು ಬದಲಾಯಿಸಿದೆ.
ಕೃಷ್ಣನು ಹೇಳುವುದು ಫಲವನ್ನು ನಿರ್ಲಕ್ಷಿಸು ಎಂಬುದಲ್ಲ. ಅವನು ಹೇಳುವುದು ಫಲದ ಬಗ್ಗೆ ಅತಿಯಾದ ಆಸಕ್ತಿ ಮತ್ತು ಭಯ ನಿನ್ನ ಮನಸ್ಸನ್ನು ಬಂಧಿಸಬಾರದು ಎಂಬುದು. ಒಬ್ಬ ರೈತ ಬೀಜ ಬಿತ್ತುತ್ತಾನೆ. ಅವನು ಉತ್ತಮ ಬೀಜ ಆಯ್ಕೆ ಮಾಡುತ್ತಾನೆ, ಭೂಮಿಯನ್ನು ಸಿದ್ಧಪಡಿಸುತ್ತಾನೆ, ನೀರು ಹಾಕುತ್ತಾನೆ. ಆದರೆ ಮಳೆ ಬೀಳುವುದನ್ನು ಅವನು ನಿಯಂತ್ರಿಸಲಾರ. ಹಾಗೆಯೇ ನಮ್ಮ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ. ಫಲವು ಅನೇಕ ಕಾರಣಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ನಾವು ಏನು ಮಾಡುತ್ತೇವೆ? ಕೆಲಸ ಆರಂಭಿಸುವ ಮುನ್ನವೇ ಸೋಲಿನ ಬಗ್ಗೆ ಯೋಚಿಸುತ್ತೇವೆ. ಪರೀಕ್ಷೆ ಬರೆಯುವ ಮುನ್ನವೇ ಫಲಿತಾಂಶದ ಭಯ. ವ್ಯವಹಾರ ಆರಂಭಿಸುವ ಮುನ್ನವೇ ನಷ್ಟದ ಚಿಂತೆ. ಹೊಸ ಕನಸು ಕಾಣುವ ಮುನ್ನವೇ ಜನರು ಏನು ಹೇಳುತ್ತಾರೆ ಎಂಬ ಆತಂಕ. ಈ ಭಯವೇ ನಮ್ಮ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಸಂಪೂರ್ಣ ಶಕ್ತಿಯನ್ನು ಇಂದಿನ ಕರ್ತವ್ಯದಲ್ಲಿ ಹೂಡು. ನಾಳೆಯ ಫಲವನ್ನು ದೇವರಿಗೆ ಬಿಡು. ಇದು ಸೋಮಾರಿತನದ ಸಂದೇಶವಲ್ಲ, ಇದು ಅತ್ಯುತ್ತಮ ಕಾರ್ಯಕ್ಷಮತೆಯ ರಹಸ್ಯ. ಯಾಕೆಂದರೆ ಫಲದ ಚಿಂತೆಯಲ್ಲಿ ಬದುಕುವವನು ಇಂದಿನ ಕೆಲಸವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡಲು ಸಾಧ್ಯವಿಲ್ಲ. ಆದರೆ ಕರ್ತವ್ಯದ ಮೇಲೆ ಗಮನ ಕೊಡುವವನು ತನ್ನ ಅತ್ಯುತ್ತಮ ಸಾಮರ್ಥ್ಯವನ್ನು ಹೊರತರುತ್ತಾನೆ. ನಂತರ ಕೃಷ್ಣನು ಇನ್ನೊಂದು ಮಹತ್ವದ ಸತ್ಯವನ್ನು ಹೇಳುತ್ತಾನೆ. ಲೋಕಕ್ಕೆ ಮಾದರಿಯಾಗುವವರು ತಮ್ಮ ಕರ್ತವ್ಯವನ್ನು ಎಂದಿಗೂ ಬಿಟ್ಟು ಬಿಡಬಾರದು. ಅವನು ತನ್ನನ್ನೇ ಉದಾಹರಣೆಯಾಗಿ ಹೇಳುತ್ತಾನೆ, ನನಗೆ ಈ ಜಗತ್ತಿನಲ್ಲಿ ಪಡೆಯಬೇಕಾದದ್ದೇನೂ ಇಲ್ಲ, ಆದರೂ ನಾನು ನಿರಂತರವಾಗಿ ಕಾರ್ಯ ಮಾಡುತ್ತೇನೆ. ನಾನು ಕಾರ್ಯ ನಿಲ್ಲಿಸಿದರೆ ಜನರು ಕಾರ್ಯ ನಿಲ್ಲಿಸುತ್ತಾರೆ. ಇದು ನಾಯಕತ್ವದ ನಿಜವಾದ ಅರ್ಥ. ಒಳ್ಳೆಯ ನಾಯಕನು ಮಾತಿನಿಂದ ಮಾತ್ರ ಬೋಧಿಸುವುದಿಲ್ಲ, ತನ್ನ ಜೀವನದಿಂದ ಬೋಧಿಸುತ್ತಾನೆ. ಮಕ್ಕಳು ಪೋಷಕರನ್ನು ನೋಡಿ ಕಲಿಯುತ್ತಾರೆ, ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೋಡಿ ಕಲಿಯುತ್ತಾರೆ, ಸಮಾಜವು ತನ್ನ ನಾಯಕರನ್ನು ನೋಡಿ ಬದಲಾಗುತ್ತದೆ. ಆದ್ದರಿಂದ ನಿನ್ನ ಪ್ರತಿಯೊಂದು ಕರ್ಮವೂ ಕೇವಲ ನಿನ್ನ ಜೀವನವನ್ನಷ್ಟೇ ಅಲ್ಲ, ಇತರರ ಜೀವನವನ್ನು ಪ್ರಭಾವಿಸುತ್ತದೆ. ಅರ್ಜುನನು ಗಮನವಿಟ್ಟು ಕೇಳುತ್ತಿದ್ದ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಕೃಷ್ಣ, ಕೆಲವೊಮ್ಮೆ ನಮಗೆ ತಪ್ಪು ಎಂದು ಗೊತ್ತಿದ್ದರೂ ಅದನ್ನೇ ಮಾಡುತ್ತೇವೆ, ಯಾಕೆ? ಶ್ರೀಕೃಷ್ಣನು ಆಳವಾದ ಉತ್ತರ ನೀಡುತ್ತಾನೆ. ಅದು ಕಾಮ ಮತ್ತು ಕ್ರೋಧ, ಅತಿಯಾದ ಆಸೆ, ನಿಯಂತ್ರಣವಿಲ್ಲದ ಬಯಕೆ. ಆ ಬಯಕೆ ನೆರವೇರದಾಗ ಹುಟ್ಟುವ ಕೋಪ. ಇವೇ ಮನುಷ್ಯನ ದೊಡ್ಡ ಶತ್ರುಗಳು. ಮೊದಲು ಆಸೆ ಹುಟ್ಟುತ್ತದೆ, ಆಸೆಯಿಂದ ಮೋಹ, ಮೋಹದಿಂದ ಕೋಪ, ಕೋಪದಿಂದ ವಿವೇಕ ನಾಶ. ವಿವೇಕ ನಾಶವಾದಾಗ ಮನುಷ್ಯ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಮೊದಲ ಯುದ್ಧ ಹೊರಗಿನವರ ವಿರುದ್ಧವಲ್ಲ, ಅದು ನಮ್ಮೊಳಗಿನ ಆಸೆ, ಅಹಂಕಾರ ಮತ್ತು ಕ್ರೋಧದ ವಿರುದ್ಧ. ಕೃಷ್ಣನು ಹೇಳುತ್ತಾನೆ, ನಿನ್ನ ಇಂದ್ರಿಯಗಳನ್ನು ನಿಯಂತ್ರಿಸು, ಮನಸ್ಸನ್ನು ನಿಯಂತ್ರಿಸು, ಬುದ್ಧಿಯನ್ನು ಶುದ್ಧವಾಗಿರಿಸು. ಆಗ ನೀನು ಯಾವುದೇ ಪರಿಸ್ಥಿತಿಯಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ. ಇಂದಿನ ಜಗತ್ತಿನಲ್ಲಿ ಈ ಸಂದೇಶ ಇನ್ನಷ್ಟು ಪ್ರಸ್ತುತವಾಗಿದೆ. ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಹೋಲಿಕೆ, ಲೋಭ, ಕ್ಷಣಿಕ ಸುಖ ಇವೆಲ್ಲವೂ ನಮ್ಮ ಮನಸ್ಸನ್ನು ಹೊರಗೆ ಎಳೆಯುತ್ತವೆ. ಆದರೆ ತನ್ನ ಮನಸ್ಸಿನ ಮೇಲೆ ಹಿಡಿತ ಹೊಂದಿರುವವನೇ ನಿಜವಾದ ಸ್ವತಂತ್ರ ವ್ಯಕ್ತಿ. ಅಧ್ಯಾಯ 3ರ ಅಂತ್ಯದಲ್ಲಿ ಅರ್ಜುನನ ಹೃದಯದಲ್ಲಿ ಹೊಸ ಶಕ್ತಿ ಮೂಡುತ್ತದೆ. ಕರ್ತವ್ಯದಿಂದ ಓಡುವುದು ಪರಿಹಾರವಲ್ಲ ಎಂಬುದು ಅವನಿಗೆ ಅರ್ಥವಾಗುತ್ತದೆ. ನಿಜವಾದ ಯೋಗಿ ಕೆಲಸವನ್ನು ಬಿಟ್ಟು ಓಡುವವನಲ್ಲ, ಕೆಲಸದ ಮಧ್ಯೆಯೇ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವವನು. ಆದರೆ ಈಗ ಅರ್ಜುನನ ಮನಸ್ಸಿನಲ್ಲಿ ಮತ್ತೊಂದು ಕುತೂಹಲ ಮೂಡುತ್ತದೆ. ಈ ಮಹಾನ್ ಯೋಗವನ್ನು ನೀನು ಮೊದಲು ಯಾರಿಗೆ ಹೇಳಿದ್ದೆ? ಈ ಜ್ಞಾನ ಎಲ್ಲಿಂದ ಬಂದಿದೆ? ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ತನ್ನ ದಿವ್ಯ ಸ್ವರೂಪದ ಮೊದಲ ರಹಸ್ಯವನ್ನು ಬಹಿರಂಗಪಡಿಸುತ್ತಾನೆ. ಅದೇ ಮುಂದಿನ ಅಧ್ಯಾಯದ ಆರಂಭ. ಅಧ್ಯಾಯ 4, ಜ್ಞಾನ ಕರ್ಮ ಸಂನ್ಯಾಸ ಯೋಗ, ಶ್ರೀಕೃಷ್ಣನ ಅವತಾರದ ರಹಸ್ಯ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಕಾಲವೇ ನಿಂತಂತೆ ಭಾಸವಾಗುತ್ತಿತ್ತು. ಹೊರಗೆ ಲಕ್ಷಾಂತರ ಯೋಧರು ಯುದ್ಧಕ್ಕಾಗಿ ಕಾಯುತ್ತಿದ್ದರು. ಆದರೆ ರಥದೊಳಗೆ ನಡೆಯುತ್ತಿದ್ದ ಸಂಭಾಷಣೆ ಮಾನವಕುಲದ ಇತಿಹಾಸವನ್ನೇ ಬದಲಾಯಿಸುತ್ತಿತ್ತು. ಅರ್ಜುನನು ಈಗ ಮೊದಲಿಗಿಂತ ಹೆಚ್ಚು ಶಾಂತನಾಗಿದ್ದ. ಅವನ ಮನಸ್ಸಿನ ಭಯ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಆದರೆ ಅವನೊಳಗೆ ಹೊಸ ಕುತೂಹಲ ಮೂಡಿತ್ತು. ಅವನು ಕೃಷ್ಣನನ್ನು ಕೇಳಿದನು, ಕೃಷ್ಣ, ನೀನು ಈ ಕರ್ಮಯೋಗವನ್ನು ಬಹಳ ಹಿಂದೆಯೇ ಸೂರ್ಯದೇವನಿಗೆ ಉಪದೇಶ ಮಾಡಿದೆ ಎಂದು ಹೇಳಿದೆ. ಆದರೆ ನೀನು ನನ್ನ ಸಮಕಾಲೀನ. ಸೂರ್ಯದೇವನು ಅನೇಕ ಯುಗಗಳ ಹಿಂದೆ ಇದ್ದನು. ಇದು ಹೇಗೆ ಸಾಧ್ಯ? ಕೃಷ್ಣನು ಮಂದಹಾಸ ಮಾಡಿದನು. ಆ ನಗು ಸಾಮಾನ್ಯ ಮನುಷ್ಯನ ನಗುವಲ್ಲ, ಅದು ಯುಗಗಳ ಜ್ಞಾನವನ್ನು ಒಳಗೊಂಡ ನಗು. ಅವನು ಹೇಳಿದನು, ಅರ್ಜುನ, ನೀನು ನಾನು ಅನೇಕ ಜನ್ಮಗಳನ್ನು ಪಡೆದಿದ್ದೇವೆ. ನಿನಗೆ ಅವು ನೆನಪಿಲ್ಲ, ಆದರೆ ನನಗೆ ಎಲ್ಲವೂ ನೆನಪಿದೆ. ಈ ಮಾತು ಕೇಳಿ ಅರ್ಜುನನು ಮೌನನಾದ. ನಂತರ ಕೃಷ್ಣನು ಜಗತ್ತಿಗೆ ಅತ್ಯಂತ ಪ್ರಸಿದ್ಧವಾದ ತನ್ನ ದಿವ್ಯ ವಾಕ್ಯವನ್ನು ನೀಡಿದನು. ಯಾವಾಗ ಧರ್ಮ ಕುಗ್ಗುತ್ತದೆಯೋ, ಅಧರ್ಮ ಹೆಚ್ಚಾಗುತ್ತದೆಯೋ, ಆಗ ನಾನು ಅವತರಿಸುತ್ತೇನೆ. ಸಜ್ಜನರನ್ನು ರಕ್ಷಿಸಲು, ದುಷ್ಟರನ್ನು ತಡೆಯಲು, ಧರ್ಮವನ್ನು ಪುನಃ ಸ್ಥಾಪಿಸಲು ಯುಗ ಯುಗಗಳಲ್ಲಿ ನಾನು ಬರುತ್ತೇನೆ. ಈ ಸಂದೇಶ ಕೇವಲ ಒಂದು ಕಾಲಕ್ಕೆ ಸೀಮಿತವಲ್ಲ, ಇದು ಪ್ರತಿಯೊಂದು ಯುಗಕ್ಕೂ ಪ್ರತಿಯೊಂದು ಮನುಷ್ಯನಿಗೂ ಅನ್ವಯಿಸುತ್ತದೆ. ಕೆಲವೊಮ್ಮೆ ಅಧರ್ಮ ಹೊರಗಿನ ಸಮಾಜದಲ್ಲಿ ಬೆಳೆಯುತ್ತದೆ,
ಕೆಲವೊಮ್ಮೆ ಅದು ನಮ್ಮ ಮನಸ್ಸಿನಲ್ಲೇ ಬೆಳೆಯುತ್ತದೆ. ಸುಳ್ಳು, ಲೋಭ, ಅಹಂಕಾರ, ಅಸೂಯೆ, ಕ್ರೋಧ, ಸ್ವಾರ್ಥ ಇವು ಹೆಚ್ಚಾದಾಗ ನಮ್ಮೊಳಗಿನ ಧರ್ಮ ದುರ್ಬಲವಾಗುತ್ತದೆ. ಅದೇ ಸಮಯದಲ್ಲಿ ನಾವು ಕೃಷ್ಣನ ಜ್ಞಾನವನ್ನು ನೆನಪಿಸಿಕೊಳ್ಳಬೇಕು. ಏಕೆಂದರೆ ನಿಜವಾದ ಕೃಷ್ಣನು ಕೇವಲ ಹೊರಗೆ ಇರುವ ದೇವರಲ್ಲ, ನಮ್ಮೊಳಗೆ ಎಚ್ಚರವಾಗುವ ಸತ್ಯದ ಧ್ವನಿಯು ಕೃಷ್ಣನೇ. ನಂತರ ಕೃಷ್ಣನು ಹೇಳುತ್ತಾನೆ, ನನ್ನ ಜನ್ಮವೂ ದಿವ್ಯ, ನನ್ನ ಕರ್ಮವೂ ದಿವ್ಯ. ಇದನ್ನು ಯಾರು ನಿಜವಾಗಿ ಅರಿಯುತ್ತಾರೋ ಅವರು ಜನನ ಮರಣದ ಬಂಧನದಿಂದ ಮುಕ್ತರಾಗುತ್ತಾರೆ. ಇದರ ಅರ್ಥ ಏನು? ದೇವರು ಮನುಷ್ಯನಂತೆ ಕರ್ಮದ ಬಂಧನದಿಂದ ಜನಿಸುವುದಿಲ್ಲ. ಅವರು ಕರುಣೆಯಿಂದ ಬರುತ್ತಾರೆ, ಮನುಷ್ಯರನ್ನು ಎಚ್ಚರಗೊಳಿಸಲು ಬರುತ್ತಾರೆ, ಜೀವನದ ದಾರಿಯನ್ನು ತೋರಿಸಲು ಬರುತ್ತಾರೆ. ಅರ್ಜುನನು ಕೇಳುತ್ತಿದ್ದ. ಅವನ ಮನಸ್ಸಿನಲ್ಲಿ ಈಗ ಭಯದ ಜಾಗದಲ್ಲಿ ಗೌರವ ತುಂಬತೊಡಗಿತ್ತು. ನಂತರ ಕೃಷ್ಣನು ಜ್ಞಾನದ ಮಹತ್ವವನ್ನು ವಿವರಿಸಿದನು. ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದುದು ಯಾವುದೂ ಇಲ್ಲ. ಹಣ ಕಳವಾಗಬಹುದು, ಆರೋಗ್ಯ ಬದಲಾಗಬಹುದು, ಸಂಪತ್ತು ನಾಶವಾಗಬಹುದು, ಆದರೆ ನಿಜವಾದ ಜ್ಞಾನವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಜ್ಞಾನವೇ ಮನುಷ್ಯನನ್ನು ಕತ್ತಲೆಯಿಂದ ಬೆಳಕಿನತ್ತ ಕರೆದೊಯ್ಯುತ್ತದೆ. ಅಜ್ಞಾನದಿಂದ ಭಯ ಹುಟ್ಟುತ್ತದೆ, ಜ್ಞಾನದಿಂದ ಧೈರ್ಯ ಹುಟ್ಟುತ್ತದೆ. ಅಜ್ಞಾನದಿಂದ ದ್ವೇಷ ಹುಟ್ಟುತ್ತದೆ, ಜ್ಞಾನದಿಂದ ಪ್ರೀತಿ ಬೆಳೆಯುತ್ತದೆ. ಅಜ್ಞಾನದಿಂದ ಅಹಂಕಾರ ಬರುತ್ತದೆ, ಜ್ಞಾನದಿಂದ ವಿನಯ ಬರುತ್ತದೆ. ಆದ್ದರಿಂದ ಜ್ಞಾನವೇ ಜೀವನದ ದೊಡ್ಡ ಸಂಪತ್ತು. ಆದರೆ ಜ್ಞಾನವನ್ನು ಹೇಗೆ ಪಡೆಯಬೇಕು? ಕೃಷ್ಣನು 3 ಸರಳ ಮಾರ್ಗಗಳನ್ನು ಹೇಳುತ್ತಾನೆ. ಮೊದಲನೆಯದು ವಿನಯ. ಎಲ್ಲವನ್ನೂ ನನಗೆ ಗೊತ್ತಿದೆ ಎಂದು ಭಾವಿಸುವವನು ಕಲಿಯುವುದನ್ನು ನಿಲ್ಲಿಸುತ್ತಾನೆ. ಕಲಿಯಲು ಸಿದ್ಧನಾಗಿರುವವನು ಪ್ರತಿದಿನ ಬೆಳೆಯುತ್ತಾನೆ. ಎರಡನೆಯದು ಪ್ರಶ್ನೆ ಕೇಳುವುದು. ಸತ್ಯವನ್ನು ತಿಳಿಯಬೇಕೆಂಬ ಹಂಬಲ ಇರಬೇಕು. ಕುರುಡಾಗಿ ನಂಬುವುದು ಜ್ಞಾನವಲ್ಲ, ಅರಿತು ನಂಬುವುದು ಜ್ಞಾನ. ಮೂರನೆಯದು ಸೇವೆ. ನಿಜವಾದ ಗುರುವನ್ನು ಗೌರವಿಸುವುದು, ಅವರ ಮಾರ್ಗದಲ್ಲಿ ನಡೆಯುವುದು. ಈ 3 ಸೇರಿ ಜ್ಞಾನವನ್ನು ಜೀವನದಲ್ಲಿ ನೆಲೆಗೊಳಿಸುತ್ತವೆ. ನಂತರ ಕೃಷ್ಣನು ಹೇಳುತ್ತಾನೆ, ಜ್ಞಾನಾಗ್ನಿಯು ಎಲ್ಲಾ ಪಾಪಗಳನ್ನು ಸುಟ್ಟು ಹಾಕುತ್ತದೆ. ಹೇಗೆ ದೊಡ್ಡ ಬೆಂಕಿ ಒಣಮರವನ್ನು ಭಸ್ಮ ಮಾಡುತ್ತದೆಯೋ ಹಾಗೆಯೇ ನಿಜವಾದ ಆತ್ಮಜ್ಞಾನವು ಅಜ್ಞಾನದಿಂದ ಮಾಡಿದ ತಪ್ಪುಗಳ ಬಂಧನವನ್ನು ಕರಗಿಸುತ್ತದೆ. ಆದರೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ. ಸಂಶಯದಿಂದ ತುಂಬಿದ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಯಾವಾಗಲೂ ಅನುಮಾನ, ಯಾವಾಗಲೂ ಭಯ, ಯಾವಾಗಲೂ ನಿರ್ಧಾರವಿಲ್ಲದ ಸ್ಥಿತಿ ಇವು ಜೀವನವನ್ನು ದುರ್ಬಲಗೊಳಿಸುತ್ತವೆ. ಆದ್ದರಿಂದ ವಿವೇಕದಿಂದ ಪರಿಶೀಲಿಸು, ಸತ್ಯವನ್ನು ಅರಿತುಕೋ, ನಂತರ ಧೈರ್ಯದಿಂದ ನಡೆಯು. ಇದೇ ಯೋಗಿಯ ಲಕ್ಷಣ. ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಹೃದಯದಲ್ಲಿರುವ ಅಜ್ಞಾನದ ಸಂಶಯವನ್ನು ಜ್ಞಾನದ ಖಡ್ಗದಿಂದ ಕತ್ತರಿಸು. ಎದ್ದು ನಿಲ್ಲು, ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಈ ಮಾತು ಕೇವಲ ಅರ್ಜುನನಿಗಲ್ಲ, ಇಂದು ಗೊಂದಲದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ, ಭಯದಿಂದ ಕುಳಿತಿರುವ ಪ್ರತಿಯೊಬ್ಬರಿಗೂ, ತಮ್ಮ ಕನಸುಗಳನ್ನು ಮುಂದೂಡುತ್ತಿರುವ ಪ್ರತಿಯೊಬ್ಬರಿಗೂ. ಎದ್ದು ನಿಲ್ಲು, ನಿನ್ನೊಳಗಿನ ಬೆಳಕನ್ನು ಜಾಗೃತಗೊಳಿಸು, ಜ್ಞಾನವನ್ನು ಆಯುಧವನ್ನಾಗಿ ಮಾಡು, ನಿನ್ನ ಧರ್ಮದ ಮಾರ್ಗದಲ್ಲಿ ಧೈರ್ಯವಾಗಿ ನಡೆಯು. ಈ ಅಧ್ಯಾಯದ ನಂತರ ಅರ್ಜುನನ ಹೃದಯದಲ್ಲಿ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆದರೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತದೆ. ಕೃಷ್ಣ, ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗುವುದು ಶ್ರೇಷ್ಠವೇ, ಅಥವಾ ಕುಟುಂಬದಲ್ಲೇ ಇದ್ದು ಕರ್ತವ್ಯ ಮಾಡುವುದು ಶ್ರೇಷ್ಠವೇ? ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಕರ್ಮ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸಲಿದ್ದಾನೆ. ಅದೇ ಮುಂದಿನ ಅಧ್ಯಾಯದ ಹೃದಯ. ಅಧ್ಯಾಯ 5, ಕರ್ಮ ಸನ್ಯಾಸ ಯೋಗ. ನಿಜವಾದ ಸನ್ಯಾಸ ಎಂದರೇನು? ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಇನ್ನೂ ಯುದ್ಧ ಆರಂಭವಾಗಿರಲಿಲ್ಲ. ಆದರೆ ಅರ್ಜುನನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಯುದ್ಧ ನಿಧಾನವಾಗಿ ಅಂತ್ಯದತ್ತ ಸಾಗುತ್ತಿತ್ತು. ಶ್ರೀಕೃಷ್ಣನ ಪ್ರತಿಯೊಂದು ಮಾತು ಅವನ ಹೃದಯದಲ್ಲಿದ್ದ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಿತ್ತು. ಆದರೆ ಒಂದು ಪ್ರಶ್ನೆ ಇನ್ನೂ ಅವನನ್ನು ಬಿಡುತ್ತಿರಲಿಲ್ಲ. ಅವನು ಶ್ರೀಕೃಷ್ಣನ ಕಡೆಗೆ ನೋಡುತ್ತಾ ವಿನಮ್ರವಾಗಿ ಕೇಳಿದನು, ಕೃಷ್ಣ, ಕೆಲವೊಮ್ಮೆ ನೀನು ಕರ್ಮ ಮಾಡು ಎಂದು ಹೇಳುತ್ತೀಯ, ಮತ್ತೆ ಕೆಲವೊಮ್ಮೆ ತ್ಯಾಗದ ಮಹತ್ವವನ್ನು ಹೇಳುತ್ತೀಯ. ಈ ಎರಡರಲ್ಲಿ ಯಾವುದು ಶ್ರೇಷ್ಠ? ನಾನು ಸನ್ಯಾಸಿಯಾಗಬೇಕಾ ಅಥವಾ ನನ್ನ ಕರ್ತವ್ಯವನ್ನು ಮಾಡುತ್ತಲೇ ಇರಬೇಕಾ? ಈ ಪ್ರಶ್ನೆ ಅರ್ಜುನನೊಬ್ಬನ ಪ್ರಶ್ನೆಯಲ್ಲ, ಇಂದಿಗೂ ಅನೇಕ ಜನರ ಮನಸ್ಸಿನಲ್ಲಿರುವ ಪ್ರಶ್ನೆ ಇದೆ. ಆಧ್ಯಾತ್ಮಿಕ ಜೀವನ ನಡೆಸಬೇಕಾದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಬೇಕಾ? ಕುಟುಂಬ, ಕೆಲಸ, ಹಣ ಇವೆಲ್ಲ ಇದ್ದರೆ ದೇವರನ್ನು ಪಡೆಯಲು ಸಾಧ್ಯವಿಲ್ಲವೇ? ಶ್ರೀಕೃಷ್ಣನು ಮೃದುವಾಗಿ ನಗುತ್ತಾ ಹೇಳಿದನು, ಅರ್ಜುನ, ಹೊರಗಿನ ತ್ಯಾಗಕ್ಕಿಂತ ಒಳಗಿನ ತ್ಯಾಗವೇ ಶ್ರೇಷ್ಠ. ಈ ಒಂದು ಮಾತು ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಜವಾದ ಸನ್ಯಾಸ ಎಂದರೆ ಮನೆ ಬಿಡುವುದು ಅಲ್ಲ. ನಿಜವಾದ ಸನ್ಯಾಸ ಎಂದರೆ ಅಹಂಕಾರವನ್ನು ಬಿಡುವುದು, ಸ್ವಾರ್ಥವನ್ನು ಬಿಡುವುದು, ಫಲದ ಮೇಲಿನ ಅಂಟಿಕೆಯನ್ನು ಬಿಡುವುದು. ಒಬ್ಬ ವ್ಯಕ್ತಿ ಕಾಡಿನಲ್ಲಿ ವಾಸಿಸುತ್ತಿದ್ದರೂ ಮನಸ್ಸಿನಲ್ಲಿ ಲೋಭ, ಅಹಂಕಾರ, ಕೋಪ ಇದ್ದರೆ ಅವನು ಸನ್ಯಾಸಿಯಲ್ಲ. ಮತ್ತೊಬ್ಬ ವ್ಯಕ್ತಿ ಕುಟುಂಬದ ಜೊತೆ ಬದುಕುತ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಇತರರಿಗೆ ಸಹಾಯ ಮಾಡಿ, ತನ್ನ ಕರ್ತವ್ಯವನ್ನು ದೇವರಿಗೆ ಅರ್ಪಿಸುತ್ತಿದ್ದರೆ ಅವನೇ ನಿಜವಾದ ಯೋಗಿ. ಕೃಷ್ಣನು ಹೇಳುತ್ತಾನೆ,
ಕರ್ಮವನ್ನು ಬಿಟ್ಟು ಓಡುವುದು ಸುಲಭ, ಆದರೆ ಕರ್ಮದ ಮಧ್ಯೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಮಹಾಯೋಗ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ. ಕಮಲದ ಹೂವು ನೀರಿನಲ್ಲೇ ಬೆಳೆಯುತ್ತದೆ, ಆದರೆ ನೀರು ಅದರ ಎಲೆಗಳನ್ನು ಒದ್ದೆ ಮಾಡಲಾರದು. ಹಾಗೆಯೇ ಯೋಗಿಯು ಲೋಕದಲ್ಲೇ ಬದುಕುತ್ತಾನೆ, ಕೆಲಸ ಮಾಡುತ್ತಾನೆ, ಕುಟುಂಬವನ್ನು ನೋಡಿಕೊಳ್ಳುತ್ತಾನೆ, ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾನೆ. ಆದರೆ ಅವನ ಮನಸ್ಸು ಸ್ವಾರ್ಥದಿಂದ ಅಂಟಿಕೊಂಡಿರುವುದಿಲ್ಲ. ಅವನು ಪ್ರತಿಯೊಂದು ಕಾರ್ಯವನ್ನು ಪೂಜೆಯಂತೆ ಮಾಡುತ್ತಾನೆ. ನಂತರ ಕೃಷ್ಣನು ಹೇಳುತ್ತಾನೆ, ತನ್ನ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸುವವನಿಗೆ ಪಾಪ ಅಂಟುವುದಿಲ್ಲ. ಇದರ ಅರ್ಥ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು ಅಲ್ಲ, ಬದಲಿಗೆ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ಮಾಡುವುದು. ನಾವು ಊಟ ಮಾಡುವಾಗ, ಕೆಲಸ ಮಾಡುವಾಗ, ಮಕ್ಕಳನ್ನು ಬೆಳೆಸುವಾಗ, ಇತರರಿಗೆ ಸಹಾಯ ಮಾಡುವಾಗ ಇದು ನನ್ನ ಕರ್ತವ್ಯ, ಇದನ್ನು ನಾನು ಶ್ರೇಷ್ಠವಾಗಿ ಮಾಡುತ್ತೇನೆ ಎಂಬ ಭಾವನೆ ಇದ್ದರೆ ಆ ಕರ್ಮವೇ ಯೋಗವಾಗುತ್ತದೆ. ನಂತರ ಕೃಷ್ಣನು ಮನಸ್ಸಿನ ಸಮತೋಲನದ ಬಗ್ಗೆ ಹೇಳುತ್ತಾನೆ. ನಿಜವಾದ ಜ್ಞಾನಿ ಎಲ್ಲರಲ್ಲಿಯೂ ಒಂದೇ ಆತ್ಮವನ್ನು ಕಾಣುತ್ತಾನೆ. ಬ್ರಾಹ್ಮಣನಲ್ಲೂ ಅದೇ ಆತ್ಮ, ಬಡವನಲ್ಲೂ ಅದೇ ಆತ್ಮ, ಪ್ರಾಣಿಯಲ್ಲೂ ಅದೇ ಆತ್ಮ, ಶತ್ರುವಲ್ಲೂ ಅದೇ ಆತ್ಮ, ಸ್ನೇಹಿತನಲ್ಲೂ ಅದೇ ಆತ್ಮ. ಹೊರಗಿನ ರೂಪಗಳು ಬೇರೆ, ಆದರೆ ಒಳಗಿನ ಚೈತನ್ಯ ಒಂದೇ. ಈ ಅರಿವು ಬಂದಾಗ ದ್ವೇಷ ಕರಗುತ್ತದೆ, ಅಹಂಕಾರ ಕಡಿಮೆಯಾಗುತ್ತದೆ, ಕರುಣೆ ಬೆಳೆಯುತ್ತದೆ. ನಂತರ ಕೃಷ್ಣನು ಸುಖ ಮತ್ತು ದುಃಖದ ಬಗ್ಗೆ ಆಳವಾದ ಸತ್ಯವನ್ನು ಹೇಳುತ್ತಾನೆ. ಇಂದ್ರಿಯಗಳಿಂದ ಸಿಗುವ ಸುಖ ಶಾಶ್ವತವಲ್ಲ, ಅದು ಆರಂಭದಲ್ಲಿ ಸಿಹಿಯಾಗಿರಬಹುದು, ಆದರೆ ನಂತರ ದುಃಖವನ್ನು ಕೊಡಬಹುದು. ನಿಜವಾದ ಸಂತೋಷ ಹೊರಗಿನ ವಸ್ತುಗಳಲ್ಲಿ ಇಲ್ಲ, ಅದು ಮನಸ್ಸಿನ ಶಾಂತಿಯಲ್ಲಿ ಇದೆ. ಶಾಂತ ಮನಸ್ಸು ಹೊಂದಿರುವ ವ್ಯಕ್ತಿ ಸಾಮಾನ್ಯ ಆಹಾರ ತಿಂದರೂ ಸಂತೋಷವಾಗಿರುತ್ತಾನೆ. ಅಶಾಂತ ಮನಸ್ಸು ಹೊಂದಿರುವ ವ್ಯಕ್ತಿ ಅರಮನೆಯಲ್ಲಿದ್ದರೂ ನೆಮ್ಮದಿಯಾಗಿರುವುದಿಲ್ಲ. ಆದ್ದರಿಂದ ಸಂತೋಷವನ್ನು ಹೊರಗೆ ಹುಡುಕಬೇಡ, ಅದನ್ನು ನಿನ್ನೊಳಗೆ ಹುಡುಕು. ನಂತರ ಕೃಷ್ಣನು ಕೋಪ ಮತ್ತು ಆಸೆಯ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸುತ್ತಾನೆ. ತನ್ನ ಆಸೆ ಮತ್ತು ಕೋಪವನ್ನು ನಿಯಂತ್ರಿಸಲು ಕಲಿತವನೇ ನಿಜವಾದ ಸ್ವತಂತ್ರ ವ್ಯಕ್ತಿ. ಏಕೆಂದರೆ ಹೊರಗಿನ ಶತ್ರುಗಳು ಕೆಲವೊಮ್ಮೆ ಮಾತ್ರ ಬರುತ್ತಾರೆ, ಆದರೆ ಒಳಗಿನ ಆಸೆ ಮತ್ತು ಕೋಪ ಪ್ರತಿದಿನ ನಮ್ಮನ್ನು ಪರೀಕ್ಷಿಸುತ್ತವೆ. ಅವುಗಳನ್ನು ಗೆದ್ದಾಗ ಮಾತ್ರ ಮನಸ್ಸು ನಿಜವಾದ ಶಾಂತಿಯನ್ನು ಅನುಭವಿಸುತ್ತದೆ. ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಯಾರು ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾರೋ, ಯಾರು ಸ್ವಾರ್ಥಕ್ಕಿಂತ ಸೇವೆಯನ್ನು ದೊಡ್ಡದು ಎಂದು ಭಾವಿಸುತ್ತಾರೋ, ಯಾರು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುತ್ತಾರೋ ಅವರೇ ನಿಜವಾದ ಯೋಗಿಗಳು. ಅರ್ಜುನನ ಮುಖದಲ್ಲಿ ಈಗ ಹೊಸ ಬೆಳಕು ಕಾಣಿಸುತ್ತಿತ್ತು. ಅವನಿಗೆ ಅರ್ಥವಾಗತೊಡಗಿತ್ತು, ಆಧ್ಯಾತ್ಮಿಕತೆ ಎಂದರೆ ಲೋಕದಿಂದ ಓಡುವುದು ಅಲ್ಲ, ಲೋಕದಲ್ಲೇ ಇದ್ದು ಮನಸ್ಸನ್ನು ದೇವರೊಂದಿಗೆ ಜೋಡಿಸಿ ಬದುಕುವುದು. ಕರ್ತವ್ಯವನ್ನು ಪೂಜೆಯಾಗಿ ಮಾಡುವುದು, ಸ್ವಾರ್ಥವನ್ನು ಸೇವೆಯಾಗಿ ಪರಿವರ್ತಿಸುವುದು, ಇದೇ ಕರ್ಮ ಸಂನ್ಯಾಸ ಯೋಗದ ಸಾರ. ಆದರೆ ಈಗ ಅರ್ಜುನನ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿತು. ಕೃಷ್ಣ, ಈ ಮನಸ್ಸು ತುಂಬಾ ಚಂಚಲವಾಗಿದೆ, ಇದನ್ನು ಹೇಗೆ ನಿಯಂತ್ರಿಸಬಹುದು? ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಧ್ಯಾನ, ಏಕಾಗ್ರತೆ ಮತ್ತು ಮನಸ್ಸಿನ ನಿಯಂತ್ರಣದ ಮಹಾ ರಹಸ್ಯವನ್ನು ತಿಳಿಸಲಿದ್ದಾನೆ. ಅದೇ ಮುಂದಿನ ಅಧ್ಯಾಯವಾದ ಧ್ಯಾನ ಯೋಗದ ಆರಂಭ. ಅಧ್ಯಾಯ 6, ಧ್ಯಾನ ಯೋಗ. ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲುತ್ತಾನೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಿಂತಿದ್ದ ಅರ್ಜುನನ ಮನಸ್ಸು ಈಗ ಮೊದಲಿಗಿಂತ ಹೆಚ್ಚು ಸ್ಥಿರವಾಗಿತ್ತು. ಆದರೆ ಅವನೊಳಗೆ ಇನ್ನೂ ಒಂದು ದೊಡ್ಡ ಹೋರಾಟ ನಡೆಯುತ್ತಿತ್ತು. ಹೊರಗಿನ ಯುದ್ಧಕ್ಕಿಂತ ಕಠಿಣವಾದ ಯುದ್ಧ, ಅದು ತನ್ನದೇ ಮನಸ್ಸಿನ ವಿರುದ್ಧದ ಯುದ್ಧ. ಅವನು ಶ್ರೀಕೃಷ್ಣನನ್ನು ನೋಡುತ್ತಾ ಕೇಳಿದನು, ಕೃಷ್ಣ, ನೀನು ಮನಸ್ಸನ್ನು ಶಾಂತವಾಗಿಡು ಎಂದು ಹೇಳುತ್ತೀಯ, ಆದರೆ ಈ ಮನಸ್ಸು ಎಂದಿಗೂ ಒಂದೇ ಕಡೆ ನಿಲ್ಲುವುದಿಲ್ಲ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಧೈರ್ಯ, ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಭಕ್ತಿ, ಮತ್ತೆ ಕೆಲವೊಮ್ಮೆ ಸಂಶಯ. ಈ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದು? ಈ ಪ್ರಶ್ನೆ ಕೇಳಿದಾಗ ಅದು ಕೇವಲ ಅರ್ಜುನನ ಪ್ರಶ್ನೆಯಲ್ಲ, ಇದು ಇಂದಿನ ಪ್ರತಿಯೊಬ್ಬ ಮನುಷ್ಯನ ಪ್ರಶ್ನೆ. ಇಂದು ನಮ್ಮ ದೇಹಕ್ಕಿಂತ ಹೆಚ್ಚು ಆಯಾಸವಾಗಿರುವುದು ನಮ್ಮ ಮನಸ್ಸು. ಮೊಬೈಲ್ನ ನಿರಂತರ ಸೂಚನೆಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಹೋಲಿಕೆ, ಭವಿಷ್ಯದ ಚಿಂತೆ, ಹಿಂದಿನ ನೆನಪುಗಳ ನೋವು, ಸಾವಿರಾರು ಆಲೋಚನೆಗಳು, ಇವೆಲ್ಲ ಸೇರಿ ಮನಸ್ಸನ್ನು ಕ್ಷಣವೂ ವಿಶ್ರಾಂತಿ ಪಡೆಯದಂತೆ ಮಾಡಿವೆ. ಕೃಷ್ಣನು ಶಾಂತವಾಗಿ ಉತ್ತರಿಸಿದನು, ಅರ್ಜುನ, ನೀನು ಹೇಳಿದ್ದು ಸತ್ಯ. ಮನಸ್ಸು ಚಂಚಲವಾಗಿದೆ, ಅದನ್ನು ನಿಯಂತ್ರಿಸುವುದು ಗಾಳಿಯನ್ನು ಹಿಡಿದಂತೆ ಕಷ್ಟ. ಅರ್ಜುನನು ಆಶ್ಚರ್ಯದಿಂದ ಕೃಷ್ಣನ ಕಡೆ ನೋಡಿದನು. ಕೃಷ್ಣನು ಅವನ ಮಾತನ್ನು ಒಪ್ಪಿಕೊಂಡಿದ್ದನು, ಆದರೆ ತಕ್ಷಣವೇ ಮುಂದಿನ ಮಾತು ಹೇಳಿದನು, ಕಷ್ಟ, ಆದರೆ ಅಸಾಧ್ಯವಲ್ಲ. ಈ ಒಂದು ವಾಕ್ಯವೇ ಆಶೆಯ ಬೆಳಕು. ನಮ್ಮ ಮನಸ್ಸು ಇಂದು ಎಷ್ಟೇ ಅಲೆದಾಡುತ್ತಿದ್ದರೂ ಅದನ್ನು ತರಬೇತುಗೊಳಿಸಬಹುದು. ಹೇಗೆ? ಕೃಷ್ಣನು 2 ಮಾರ್ಗಗಳನ್ನು ಹೇಳುತ್ತಾನೆ. ಮೊದಲನೆಯದು ಅಭ್ಯಾಸ, ಎರಡನೆಯದು ವೈರಾಗ್ಯ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಸರಿಯಾದ ದಿಕ್ಕಿಗೆ ಕರೆತರುವುದು. ಒಂದು ದಿನ ಧ್ಯಾನ ಮಾಡಿ ಬಿಡುವುದು ಅಲ್ಲ, ಒಂದು ದಿನ ಒಳ್ಳೆಯ ಆಲೋಚನೆ ಮಾಡಿ ಬಿಡುವುದು ಅಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ, ನಿರಂತರವಾಗಿ.
ಹೇಗೆ ಚಿಕ್ಕ ಮಳೆಬಿಲ್ಲುಗಳು ಸೇರಿ ದೊಡ್ಡ ನದಿಯಾಗುತ್ತವೆಯೋ ಹಾಗೆಯೇ ಸಣ್ಣ ಒಳ್ಳೆಯ ಅಭ್ಯಾಸಗಳು ಸೇರಿ ಮಹಾನ್ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ವೈರಾಗ್ಯ ಎಂದರೆ ಜೀವನವನ್ನು ದ್ವೇಷಿಸುವುದು ಅಲ್ಲ, ಅನಗತ್ಯ ಆಸಕ್ತಿಗಳಿಂದ ಮನಸ್ಸನ್ನು ಮುಕ್ತಗೊಳಿಸುವುದು. ಪ್ರತಿಯೊಂದು ಮಾತಿಗೂ ನೋವಾಗಬಾರದು, ಪ್ರತಿಯೊಂದು ಟೀಕೆಯೂ ನಮ್ಮ ನೆಮ್ಮದಿಯನ್ನು ಕದಡಬಾರದು, ಪ್ರತಿಯೊಂದು ಪ್ರಶಂಸೆಯೂ ಅಹಂಕಾರವನ್ನು ಹೆಚ್ಚಿಸಬಾರದು. ಇದೇ ವೈರಾಗ್ಯ. ನಂತರ ಕೃಷ್ಣನು ಧ್ಯಾನದ ವಿಧಾನವನ್ನು ವಿವರಿಸುತ್ತಾನೆ. ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡು, ದೇಹವನ್ನು ನೇರವಾಗಿ ಇರಿಸು, ಉಸಿರಾಟವನ್ನು ಸಹಜವಾಗಿ ಹರಿಯಲು ಬಿಡು, ಮನಸ್ಸನ್ನು ಒಂದೇ ಗುರಿಯ ಮೇಲೆ ಸ್ಥಿರಗೊಳಿಸು. ಆದರೆ ಧ್ಯಾನ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ. ಧ್ಯಾನ ಎಂದರೆ ಮನಸ್ಸು ತನ್ನ ನಿಜವಾದ ಮನೆಗೆ ಮರಳುವುದು, ಹೊರಗಿನ ಗದ್ದಲದಿಂದ ಒಳಗಿನ ಮೌನದತ್ತ ಸಾಗುವುದು. ಕೃಷ್ಣನು ಎಚ್ಚರಿಸುತ್ತಾನೆ, ಅತಿಯಾಗಿ ತಿನ್ನುವವನಿಗೂ ಯೋಗ ಸಿಗುವುದಿಲ್ಲ, ಅತಿಯಾಗಿ ಉಪವಾಸ ಮಾಡುವವನಿಗೂ ಯೋಗ ಸಿಗುವುದಿಲ್ಲ, ಅತಿಯಾಗಿ ನಿದ್ರೆ ಮಾಡುವವನಿಗೂ ಸಾಧ್ಯವಿಲ್ಲ, ನಿದ್ರೆಯೇ ಇಲ್ಲದೆ ಬದುಕುವವನಿಗೂ ಸಾಧ್ಯವಿಲ್ಲ. ಜೀವನದಲ್ಲಿ ಸಮತೋಲನವೇ ಯೋಗದ ಮೊದಲ ಹೆಜ್ಜೆ. ಆಹಾರದಲ್ಲಿ ಸಮತೋಲನ, ಮಾತಿನಲ್ಲಿ ಸಮತೋಲನ, ಕೆಲಸದಲ್ಲಿ ಸಮತೋಲನ, ವಿಶ್ರಾಂತಿಯಲ್ಲಿ ಸಮತೋಲನ, ಭಾವನೆಗಳಲ್ಲಿ ಸಮತೋಲನ. ಈ ಸಮತೋಲನವೇ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಂತರ ಕೃಷ್ಣನು ಧ್ಯಾನಸ್ಥನ ಮನಸ್ಸನ್ನು ಒಂದು ಸುಂದರ ಉದಾಹರಣೆಯ ಮೂಲಕ ವಿವರಿಸುತ್ತಾನೆ. ಗಾಳಿಯಿಲ್ಲದ ಸ್ಥಳದಲ್ಲಿ ದೀಪದ ಜ್ವಾಲೆ ಅಲುಗಾಡುವುದಿಲ್ಲ, ಹಾಗೆಯೇ ಧ್ಯಾನದಲ್ಲಿ ಸ್ಥಿರವಾದ ಮನಸ್ಸು ಹೊರಗಿನ ಘಟನೆಗಳಿಂದ ಅಲುಗಾಡುವುದಿಲ್ಲ. ಜನರು ಹೊಗಳಬಹುದು, ಟೀಕಿಸಬಹುದು, ಯಶಸ್ಸು ಬರಬಹುದು, ವಿಫಲತೆ ಬರಬಹುದು, ಆದರೆ ಯೋಗಿಯ ಮನಸ್ಸು ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಅರ್ಜುನನು ಮತ್ತೆ ಕೇಳಿದನು, ಕೃಷ್ಣ, ನಾನು ಪ್ರಯತ್ನ ಮಾಡುತ್ತೇನೆ, ಆದರೆ ಮಧ್ಯದಲ್ಲಿ ವಿಫಲನಾದರೆ, ಧ್ಯಾನದ ದಾರಿಯಿಂದ ಜಾರಿಬಿದ್ದರೆ ನನ್ನ ಎಲ್ಲಾ ಪ್ರಯತ್ನ ವ್ಯರ್ಥವಾಗುತ್ತದೆಯೇ? ಈ ಪ್ರಶ್ನೆ ಕೇಳಿದಾಗ ಕೃಷ್ಣನ ಮುಖದಲ್ಲಿ ಕರುಣೆ ತುಂಬಿತು. ಅವನು ಹೇಳಿದನು, ಅರ್ಜುನ, ಒಳ್ಳೆಯ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಜನ್ಮದಲ್ಲಿ ಪೂರ್ಣ ಸಾಧನೆ ಆಗದಿದ್ದರೂ ಆ ಪ್ರಯತ್ನ ನಿನ್ನೊಂದಿಗೆ ಉಳಿಯುತ್ತದೆ. ಒಳ್ಳೆಯ ಕರ್ಮ ಎಂದಿಗೂ ನಾಶವಾಗುವುದಿಲ್ಲ, ನಿಜವಾದ ಭಕ್ತಿ ಎಂದಿಗೂ ಕಳೆದು ಹೋಗುವುದಿಲ್ಲ. ಸತ್ಯದ ಕಡೆ ಹಾಕಿದ ಪ್ರತಿಯೊಂದು ಹೆಜ್ಜೆಯು ನಿನ್ನ ಆತ್ಮವನ್ನು ಮುಂದಕ್ಕೆ ಕರೆದೊಯ್ಯುತ್ತದೆ. ಆದ್ದರಿಂದ ವಿಫಲತೆಗೆ ಹೆದರಬೇಡ, ಮತ್ತೆ ಎದ್ದು ನಡೆಯು, ಮತ್ತೆ ಪ್ರಯತ್ನಿಸು. ಪ್ರತಿಯೊಂದು ಪ್ರಯತ್ನವೂ ನಿನ್ನನ್ನು ಗುರಿಯ ಹತ್ತಿರಕ್ಕೆ ತರುತ್ತದೆ. ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಒಂದು ಅದ್ಭುತ ಮಾತು ಹೇಳುತ್ತಾನೆ. ಎಲ್ಲಾ ಯೋಗಿಗಳಲ್ಲಿಯೂ ಶ್ರೇಷ್ಠ ಯೋಗಿ ಯಾರು ಗೊತ್ತೇ? ಯಾರು ಸಂಪೂರ್ಣ ನಂಬಿಕೆಯಿಂದ ನನ್ನನ್ನು ಹೃದಯದಲ್ಲಿ ನೆನೆದು ಪ್ರೀತಿಯಿಂದ ನನ್ನನ್ನು ಭಜಿಸುತ್ತಾರೋ ಅವರೇ ಶ್ರೇಷ್ಠ ಯೋಗಿಗಳು. ಧ್ಯಾನದ ಅಂತಿಮ ಗುರಿ ಕೇವಲ ಮನಸ್ಸನ್ನು ಖಾಲಿ ಮಾಡುವುದು ಅಲ್ಲ, ಮನಸ್ಸನ್ನು ದೈವಿಕ ಪ್ರೀತಿಯಿಂದ ತುಂಬಿಸುವುದು. ಅದೇ ನಿಜವಾದ ಯೋಗ. ಅರ್ಜುನನ ಹೃದಯ ಈಗ ಭಯದಿಂದ ಅಲ್ಲ, ಭಕ್ತಿಯಿಂದ ತುಂಬತೊಡಗಿತ್ತು. ಅವನಿಗೆ ಅರ್ಥವಾಗತೊಡಗಿತ್ತು, ಯುದ್ಧವನ್ನು ಗೆಲ್ಲುವ ಮೊದಲು ಮನಸ್ಸನ್ನು ಗೆಲ್ಲಬೇಕು, ಮನಸ್ಸನ್ನು ಗೆಲ್ಲುವ ಮೊದಲು ಅದನ್ನು ಅರ್ಥಮಾಡಿಕೊಳ್ಳಬೇಕು, ಅದನ್ನು ಅರ್ಥಮಾಡಿಕೊಳ್ಳುವ ಮೊದಲು ದೇವರ ಮೇಲೆ ನಂಬಿಕೆ ಇರಬೇಕು. ಈಗ ಶ್ರೀಕೃಷ್ಣನು ತನ್ನ ದಿವ್ಯ ಸ್ವರೂಪದ ಇನ್ನಷ್ಟು ಆಳವಾದ ರಹಸ್ಯವನ್ನು ತಿಳಿಸಲು ಸಿದ್ಧನಾಗಿದ್ದ. ಅವನು ಯಾರು? ಈ ಜಗತ್ತಿನೊಂದಿಗೆ ಅವನ ಸಂಬಂಧವೇನು? ಈ ಸೃಷ್ಟಿಯ ಹಿಂದೆ ಇರುವ ಪರಮಸತ್ಯ ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಅಧ್ಯಾಯದಲ್ಲಿ ದೊರೆಯಲಿದೆ. ಅಧ್ಯಾಯ 7, ಜ್ಞಾನ ವಿಜ್ಞಾನ ಯೋಗ, ಶ್ರೀಕೃಷ್ಣನ ದಿವ್ಯ ಸ್ವರೂಪದ ರಹಸ್ಯ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಡೆದ ಆ ಸಂಭಾಷಣೆ ಈಗ ಇನ್ನಷ್ಟು ಆಳಕ್ಕೆ ಇಳಿಯುತ್ತಿತ್ತು. ಮೊದಲಿಗೆ ಶ್ರೀಕೃಷ್ಣನು ಅರ್ಜುನನ ಭಯವನ್ನು ದೂರ ಮಾಡಿದನು. ನಂತರ ಆತ್ಮದ ಅಮರತ್ವವನ್ನು ತಿಳಿಸಿದನು, ಕರ್ಮಯೋಗವನ್ನು ಬೋಧಿಸಿದನು, ಧ್ಯಾನದ ಮಾರ್ಗವನ್ನು ತೋರಿಸಿದನು. ಈಗ ಒಂದು ಹೊಸ ಬಾಗಿಲು ತೆರೆಯುವ ಸಮಯ ಬಂದಿತ್ತು. ಅದು ಕೇವಲ ಜೀವನವನ್ನು ಅರ್ಥಮಾಡಿಕೊಳ್ಳುವ ಬಾಗಿಲಲ್ಲ, ಅದು ದೇವರನ್ನು ಅರ್ಥಮಾಡಿಕೊಳ್ಳುವ ಬಾಗಿಲು. ಶ್ರೀಕೃಷ್ಣನು ಅರ್ಜುನನನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದನು, ಅರ್ಜುನ, ಈಗ ನನ್ನ ಮಾತುಗಳನ್ನು ಸಂಪೂರ್ಣ ಮನಸ್ಸಿನಿಂದ ಕೇಳು. ನಾನು ಯಾರು? ಈ ಜಗತ್ತಿನೊಂದಿಗೆ ನನ್ನ ಸಂಬಂಧವೇನು? ನನ್ನನ್ನು ಹೇಗೆ ತಿಳಿಯಬಹುದು ಎಂಬುದನ್ನು ಈಗ ನಿನಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಈ ಮಾತು ಕೇಳಿದ ಅರ್ಜುನನ ಮನಸ್ಸು ಇನ್ನಷ್ಟು ಏಕಾಗ್ರವಾಯಿತು. ಕೃಷ್ಣನು ಹೇಳಿದನು, ಈ ಜಗತ್ತಿನಲ್ಲಿ ಸಾವಿರಾರು ಜನರು ಬದುಕುತ್ತಾರೆ. ಅವರಲ್ಲಿ ಕೆಲವರು ಮಾತ್ರ ಸತ್ಯವನ್ನು ಹುಡುಕುತ್ತಾರೆ. ಆ ಹುಡುಕುವವರಲ್ಲಿ ಕೆಲವರು ಮಾತ್ರ ನನ್ನನ್ನು ನಿಜವಾಗಿ ಅರಿಯುತ್ತಾರೆ. ಈ ಮಾತು ನಮಗೂ ಒಂದು ಪ್ರಶ್ನೆ ಕೇಳುತ್ತದೆ. ನಾವು ಜೀವನದಲ್ಲಿ ಏನನ್ನು ಹುಡುಕುತ್ತಿದ್ದೇವೆ? ಹಣವೇ, ಹೆಸರೇ, ಖ್ಯಾತಿಯೇ, ಅಥವಾ ಶಾಶ್ವತವಾದ ಸತ್ಯವನ್ನೇ? ಹಣ ಅಗತ್ಯ, ಯಶಸ್ಸು ಅಗತ್ಯ, ಕುಟುಂಬವೂ ಅಗತ್ಯ, ಆದರೆ ಇವೆಲ್ಲವೂ ಒಂದು ದಿನ ಬದಲಾಗುತ್ತವೆ. ಬದಲಾಗದ ಸತ್ಯವನ್ನು ಅರಿತಾಗ ಮಾತ್ರ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತದೆ. ನಂತರ ಕೃಷ್ಣನು ತನ್ನ 2 ಪ್ರಕೃತಿಗಳ ಬಗ್ಗೆ ಹೇಳುತ್ತಾನೆ. ಮೊದಲನೆಯದು ಅಪರ ಪ್ರಕೃತಿ. ಅದು ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರದಿಂದ ಕೂಡಿದ ಜಗತ್ತು. ಇದೇ ನಾವು ನೋಡುವ, ಮುಟ್ಟುವ, ಅನುಭವಿಸುವ ಪ್ರಪಂಚ. ಆದರೆ ಇದಕ್ಕಿಂತ ಮೇಲೊಂದು ದಿವ್ಯ ಶಕ್ತಿ ಇದೆ.
ಅದೇ ಪರಾಪ್ರಕೃತಿ. ಅದು ಜೀವಕ್ಕೆ ಜೀವ ನೀಡುವ ಚೈತನ್ಯ, ದೇಹವನ್ನು ಚಲಿಸುವಂತೆ ಮಾಡುವ ಆತ್ಮಶಕ್ತಿ. ಆ ಶಕ್ತಿಯಿಲ್ಲದೆ ದೇಹ ಕೇವಲ ಮಣ್ಣಿನ ಗೊಂಬೆಯಷ್ಟೇ. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಈ ಇಡೀ ಜಗತ್ತು ನನ್ನಲ್ಲೇ ನೆಲೆಗೊಂಡಿದೆ. ಹೇಗೆ ಮುತ್ತುಗಳು ಒಂದು ದಾರದಲ್ಲಿ ಒಂದಾಗಿ ಜೋಡಿಸಲ್ಪಟ್ಟಿರುತ್ತವೆಯೋ ಹಾಗೆಯೇ ಈ ವಿಶ್ವದ ಪ್ರತಿಯೊಂದು ಜೀವಿಯನ್ನು ಕಾಣದ ಒಂದು ದಿವ್ಯ ಶಕ್ತಿ ಒಂದಾಗಿ ಹಿಡಿದಿಟ್ಟಿದೆ. ಆ ದಾರವೇ ಪರಮಾತ್ಮ. ನಾವು ಸಾಮಾನ್ಯವಾಗಿ ಮುತ್ತುಗಳನ್ನು ಮಾತ್ರ ನೋಡುತ್ತೇವೆ, ಆದರೆ ಅವುಗಳನ್ನು ಹಿಡಿದಿಟ್ಟಿರುವ ದಾರವನ್ನು ಮರೆತು ಬಿಡುತ್ತೇವೆ. ಹಾಗೆಯೇ ನಾವು ಜಗತ್ತನ್ನು ನೋಡುತ್ತೇವೆ, ಆದರೆ ಅದರ ಹಿಂದೆ ಇರುವ ದೇವರನ್ನು ಗಮನಿಸುವುದಿಲ್ಲ. ನಂತರ ಕೃಷ್ಣನು ಒಂದು ಅದ್ಭುತವಾದ ಸಂದೇಶ ನೀಡುತ್ತಾನೆ. ನೀರಿನ ರುಚಿ ನಾನು, ಸೂರ್ಯನ ಬೆಳಕು ನಾನು, ಚಂದ್ರನ ಶಾಂತ ಕಿರಣ ನಾನು, ಭೂಮಿಯ ಸುಗಂಧ ನಾನು, ಅಗ್ನಿಯ ಉಷ್ಣತೆ ನಾನು, ಎಲ್ಲಾ ಜೀವಿಗಳ ಜೀವಶಕ್ತಿ ನಾನು. ಈ ಮಾತುಗಳ ಅರ್ಥ ಬಹಳ ಆಳವಾಗಿದೆ. ದೇವರು ಕೇವಲ ದೇವಾಲಯದಲ್ಲೇ ಇರುವುದಿಲ್ಲ, ಪ್ರಕೃತಿಯ ಪ್ರತಿಯೊಂದು ಅಣುವಿನಲ್ಲಿಯೂ ಇದ್ದಾನೆ. ಒಂದು ಹೂವಿನ ಪರಿಮಳದಲ್ಲಿ, ಮಳೆಯ ಮೊದಲ ಹನಿಯಲ್ಲಿ, ತಾಯಿಯ ಪ್ರೀತಿಯಲ್ಲಿ, ಮಗುವಿನ ನಗುವಿನಲ್ಲಿ, ಸತ್ಯವಾಗಿ ಮಾಡಿದ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿ. ಆದ್ದರಿಂದ ದೇವರನ್ನು ಕಾಣಲು ಮೊದಲು ದೃಷ್ಟಿಯನ್ನು ಬದಲಾಯಿಸಬೇಕು. ನಂತರ ಕೃಷ್ಣನು ಮಾಯೆಯ ಬಗ್ಗೆ ಹೇಳುತ್ತಾನೆ. ನನ್ನ ಮಾಯೆ ಅತ್ಯಂತ ಶಕ್ತಿಶಾಲಿ. ಈ ಮಾಯೆ ಎಂದರೆ ಏನು? ನಾವು ಶಾಶ್ವತವಲ್ಲದ ವಸ್ತುಗಳನ್ನು ಶಾಶ್ವತವೆಂದು ಭಾವಿಸುವುದು, ದೇಹವೇ ಎಲ್ಲವೂ ಎಂದು ಭಾವಿಸುವುದು, ಹಣವೇ ಜೀವನ ಎಂದು ಭಾವಿಸುವುದು, ಅಹಂಕಾರವನ್ನೇ ನಿಜವಾದ ಶಕ್ತಿ ಎಂದು ನಂಬುವುದು. ಇವೆಲ್ಲವೂ ಮಾಯೆಯ ಆಟ. ಮಾಯೆ ನಮ್ಮ ಕಣ್ಣುಗಳನ್ನು ಮುಚ್ಚುವುದಿಲ್ಲ, ನಮ್ಮ ವಿವೇಕವನ್ನು ಮುಚ್ಚುತ್ತದೆ. ಆದರೆ ಕೃಷ್ಣನು ಆಶ್ವಾಸನೆ ನೀಡುತ್ತಾನೆ, ಯಾರು ನನ್ನ ಶರಣಾಗುತ್ತಾರೆ ಅವರು ಈ ಮಾಯೆಯನ್ನು ದಾಟುತ್ತಾರೆ. ಅಂದರೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಜೀವನದ ಗೊಂದಲ ನಿಧಾನವಾಗಿ ಸ್ಪಷ್ಟವಾಗತೊಡಗುತ್ತದೆ. ನಂತರ ಕೃಷ್ಣನು 4 ವಿಧದ ಭಕ್ತರ ಬಗ್ಗೆ ಹೇಳುತ್ತಾನೆ. ದುಃಖದಲ್ಲಿ ದೇವರನ್ನು ನೆನಪಿಸುವವರು, ಜ್ಞಾನವನ್ನು ಬಯಸುವವರು, ಐಶ್ವರ್ಯವನ್ನು ಬಯಸುವವರು ಮತ್ತು ದೇವರನ್ನೇ ಪ್ರೀತಿಸುವ ಜ್ಞಾನಿಗಳು. ಇವರೆಲ್ಲರೂ ದೇವರಿಗೆ ಪ್ರಿಯರು. ಆದರೆ ಯಾವುದೇ ಸ್ವಾರ್ಥವಿಲ್ಲದೆ ದೇವರನ್ನು ಪ್ರೀತಿಸುವ ಭಕ್ತನು ಕೃಷ್ಣನಿಗೆ ಅತ್ಯಂತ ಪ್ರಿಯ. ಏಕೆಂದರೆ ಅವನ ಭಕ್ತಿ ವ್ಯವಹಾರವಲ್ಲ, ಅದು ಪ್ರೀತಿ, ಅದು ಸಮರ್ಪಣೆ, ಅದು ಸಂಪೂರ್ಣ ನಂಬಿಕೆ. ಕೃಷ್ಣನು ಹೇಳುತ್ತಾನೆ, ಅನೇಕ ಜನ್ಮಗಳ ನಂತರ ಜ್ಞಾನಿ ಒಬ್ಬನು ಎಲ್ಲವೂ ವಾಸುದೇವನೇ ಎಂದು ಅರಿಯುತ್ತಾನೆ. ಇದು ಭಗವದ್ಗೀತೆಯ ಅತ್ಯಂತ ಆಳವಾದ ವಾಕ್ಯಗಳಲ್ಲಿ ಒಂದು ದಿನ ಮನುಷ್ಯನು ಅರಿಯುತ್ತಾನೆ, ನಾನು ಒಬ್ಬನೇ ಅಲ್ಲ, ನನ್ನೊಳಗೂ ಅದೇ ದೈವಿಕ ಚೈತನ್ಯ, ಎದುರಿನ ವ್ಯಕ್ತಿಯೊಳಗೂ ಅದೇ ಚೈತನ್ಯ, ಈ ಪ್ರಕೃತಿಯಲ್ಲೂ ಅದೇ ಚೈತನ್ಯ, ಇಡೀ ವಿಶ್ವದಲ್ಲೂ ಅದೇ ಪರಮಾತ್ಮ. ಈ ಅರಿವು ಬಂದಾಗ ದ್ವೇಷ ಕರಗುತ್ತದೆ, ಭಯ ಕರಗುತ್ತದೆ, ಅಹಂಕಾರ ಕರಗುತ್ತದೆ, ಉಳಿಯುವುದು ಕೇವಲ ಪ್ರೀತಿ. ಅಧ್ಯಾಯದ ಅಂತ್ಯದಲ್ಲಿ ಅರ್ಜುನನ ಹೃದಯದಲ್ಲಿ ಒಂದು ಹೊಸ ಅನುಭವ ಮೂಡಿತು. ಇಲ್ಲಿಯವರೆಗೆ ಅವನು ಕೃಷ್ಣನನ್ನು ತನ್ನ ಸ್ನೇಹಿತನಾಗಿ ನೋಡಿದ್ದ. ಈಗ ಅವನು ಕೃಷ್ಣನಲ್ಲಿ ಸಂಪೂರ್ಣ ವಿಶ್ವವನ್ನೇ ಕಾಣಲು ಆರಂಭಿಸಿದ. ಅವನಿಗೆ ಅರ್ಥವಾಗತೊಡಗಿತು, ಕೃಷ್ಣನು ಕೇವಲ ಒಬ್ಬ ಮಹಾನ್ ವ್ಯಕ್ತಿಯಲ್ಲ, ಅವನು ಈ ಸೃಷ್ಟಿಯ ಮೂಲ, ಈ ಜೀವನದ ಆಧಾರ, ಈ ವಿಶ್ವದ ಶಾಶ್ವತ ಸತ್ಯ. ಆದರೆ ಈಗ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಆಳವಾದ ಪ್ರಶ್ನೆಗಳು ಮೂಡಿದವು. ಬ್ರಹ್ಮ ಎಂದರೇನು? ಕರ್ಮದ ನಿಜವಾದ ಅರ್ಥವೇನು? ಮರಣದ ಕ್ಷಣದಲ್ಲಿ ದೇವರನ್ನು ನೆನಪಿಸಿದರೆ ಏನಾಗುತ್ತದೆ? ಈ ಮಹತ್ವದ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರೀಕೃಷ್ಣನು ಮುಂದಿನ ಅಧ್ಯಾಯದಲ್ಲಿ ಜೀವನ ಮತ್ತು ಮರಣದ ಮಹಾರಹಸ್ಯವನ್ನು ಬಿಚ್ಚಿಡಲಿದ್ದಾನೆ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ, ಮರಣದ ರಹಸ್ಯ ಮತ್ತು ಮೋಕ್ಷದ ದಾರಿ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸೂರ್ಯ ನಿಧಾನವಾಗಿ ತನ್ನ ಕಿರಣಗಳನ್ನು ಹರಡುತ್ತಿದ್ದ. ಯುದ್ಧದ ಕ್ಷಣ ಹತ್ತಿರವಾಗುತ್ತಿತ್ತು. ಆದರೆ ಅರ್ಜುನನ ಮನಸ್ಸು ಈಗ ಹೊರಗಿನ ಯುದ್ಧಕ್ಕಿಂತ ಜೀವನದ ಆಳವಾದ ಪ್ರಶ್ನೆಗಳತ್ತ ತಿರುಗಿತ್ತು. ಅವನು ಶ್ರೀಕೃಷ್ಣನ ಮುಂದೆ ಕೈಮುಗಿದು ಕೇಳಿದನು, ಕೃಷ್ಣ, ನೀನು ಬ್ರಹ್ಮ, ಆತ್ಮ, ಕರ್ಮ ಮತ್ತು ಪರಮಸತ್ಯದ ಬಗ್ಗೆ ಮಾತನಾಡಿದೆ. ಆದರೆ ನನಗೆ ಇನ್ನೂ ತಿಳಿಯಬೇಕಾಗಿದೆ, ಬ್ರಹ್ಮ ಎಂದರೇನು? ಆತ್ಮ ಎಂದರೇನು? ಮರಣದ ಸಮಯದಲ್ಲಿ ನಿನ್ನನ್ನು ನೆನಪಿಸಿದರೆ ಏನಾಗುತ್ತದೆ? ಮನುಷ್ಯನು ಕೊನೆಯ ಕ್ಷಣದಲ್ಲಿ ಏನನ್ನು ನೆನಪಿಸಿಕೊಳ್ಳುತ್ತಾನೋ ಅದಕ್ಕೆ ನಿಜವಾಗಿಯೂ ಅಷ್ಟು ಮಹತ್ವವಿದೆಯೇ? ಈ ಪ್ರಶ್ನೆಗಳು ಅರ್ಜುನನ ಪ್ರಶ್ನೆಗಳಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಒಂದು ದಿನ ಮೂಡುವ ಪ್ರಶ್ನೆಗಳು. ಸಾವು ಎಂದರೇನು? ಸತ್ತ ನಂತರ ಏನಾಗುತ್ತದೆ? ಜೀವನದ ನಿಜವಾದ ಗುರಿ ಏನು? ಶ್ರೀಕೃಷ್ಣನು ಶಾಂತವಾಗಿ ಉತ್ತರಿಸಲು ಆರಂಭಿಸಿದನು, ಅರ್ಜುನ, ಎಂದಿಗೂ ನಾಶವಾಗದ ಶಾಶ್ವತವಾಗಿರುವ ಪರಮಸತ್ಯವೇ ಬ್ರಹ್ಮ. ದೇಹ ಬದಲಾಗುತ್ತದೆ, ಕಾಲ ಬದಲಾಗುತ್ತದೆ, ಲೋಕ ಬದಲಾಗುತ್ತದೆ, ಆದರೆ ಬದಲಾಗದ ಸತ್ಯವೇ ಬ್ರಹ್ಮ. ನಂತರ ಆತ ಹೇಳಿದನು, ಆತ್ಮವು ಆ ಪರಮಸತ್ಯದ ದಿವ್ಯ ಕಿರಣ. ಹೇಗೆ ಸೂರ್ಯನಿಂದ ಸಾವಿರಾರು ಕಿರಣಗಳು ಹೊರಬರುತ್ತವೆಯೋ ಹಾಗೆಯೇ ಪರಮಾತ್ಮನಿಂದ ಅನೇಕ ಜೀವಾತ್ಮಗಳು ಪ್ರಕಾಶಿಸುತ್ತವೆ. ನಾವು ದೇಹವಲ್ಲ, ನಾವು ಆ ಶಾಶ್ವತ ಬೆಳಕಿನ ಒಂದು ಕಿರಣ. ಈ ಸತ್ಯವನ್ನು ಮರೆತಾಗಲೇ ಭಯ ಹುಟ್ಟುತ್ತದೆ. ನಂತರ ಕೃಷ್ಣನು ಮರಣದ ಬಗ್ಗೆ ಜಗತ್ತಿನ ಅತ್ಯಂತ ಆಳವಾದ ಉಪದೇಶವನ್ನು ನೀಡುತ್ತಾನೆ.
ಮನುಷ್ಯನು ತನ್ನ ಕೊನೆಯ ಕ್ಷಣದಲ್ಲಿ ಏನನ್ನು ನೆನಪಿಸುತ್ತಾನೋ ಅದನ್ನೇ ಪಡೆಯುತ್ತಾನೆ. ಈ ವಾಕ್ಯವನ್ನು ಹಲವರು ಕೇವಲ ಮರಣದ ಕ್ಷಣಕ್ಕೆ ಮಾತ್ರ ಸಂಬಂಧಿಸಿದಂತೆ ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ಕೃಷ್ಣನ ಸಂದೇಶ ಇನ್ನೂ ಆಳವಾಗಿದೆ. ಕೊನೆಯ ಕ್ಷಣದಲ್ಲಿ ಮನಸ್ಸು ಹೊಸದಾಗಿ ಏನನ್ನೂ ಕಲಿಯುವುದಿಲ್ಲ. ಜೀವನ ಪೂರ್ತಿ ಯಾವ ಆಲೋಚನೆಗಳಲ್ಲಿ ಬದುಕಿದ್ದೇವೋ, ಯಾವ ಅಭ್ಯಾಸಗಳನ್ನು ಬೆಳೆಸಿದ್ದೇವೋ, ಯಾವ ಭಾವನೆಯೊಂದಿಗೆ ಬದುಕಿದ್ದೇವೋ ಅದೇ ಕೊನೆಯ ಕ್ಷಣದಲ್ಲಿ ಸಹಜವಾಗಿ ನೆನಪಾಗುತ್ತದೆ. ಆದ್ದರಿಂದ ದೇವರನ್ನು ಕೇವಲ ಕೊನೆಯ ಕ್ಷಣದಲ್ಲಿ ನೆನಪಿಸಿಕೊಳ್ಳುವುದರಿಂದ ಸಾಲದು. ಪ್ರತಿದಿನ ನೆನಪಿಸಿಕೊಳ್ಳಬೇಕು. ಪ್ರತಿಯೊಂದು ಉಸಿರಿನಲ್ಲೂ, ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಸಂತೋಷದಲ್ಲೂ, ಪ್ರತಿಯೊಂದು ದುಃಖದಲ್ಲೂ. ಆಗ ಮಾತ್ರ ಕೊನೆಯ ಕ್ಷಣದಲ್ಲಿಯೂ ಮನಸ್ಸು ಸಹಜವಾಗಿ ದೇವರತ್ತ ತಿರುಗುತ್ತದೆ. ಕೃಷ್ಣನು ಹೇಳುತ್ತಾನೆ, ಆದ್ದರಿಂದ ಅರ್ಜುನ, ಯಾವಾಗಲೂ ನನ್ನನ್ನು ಸ್ಮರಿಸುತ್ತಾ ನಿನ್ನ ಕರ್ತವ್ಯವನ್ನು ಮಾಡು. ಇದು ಭಗವದ್ಗೀತೆಯ ಅದ್ಭುತ ಸಮತೋಲನ. ದೇವರನ್ನು ನೆನಪಿಸಿಕೊಳ್ಳಲು ಜೀವನದಿಂದ ಓಡಿಹೋಗಬೇಕಾಗಿಲ್ಲ. ಕರ್ತವ್ಯ ಮಾಡುತ್ತಲೇ ದೇವರನ್ನು ಸ್ಮರಿಸಬಹುದು. ಕೆಲಸ ಮಾಡುತ್ತಲೇ ಭಕ್ತಿ ಇರಬಹುದು. ಕುಟುಂಬದಲ್ಲೇ ಇದ್ದು ಮೋಕ್ಷದ ದಾರಿಯಲ್ಲಿ ನಡೆಯಬಹುದು. ನಂತರ ಕೃಷ್ಣನು 2 ಮಾರ್ಗಗಳ ಬಗ್ಗೆ ಹೇಳುತ್ತಾನೆ. ಒಂದು ಬೆಳಕಿನ ಮಾರ್ಗ, ಇನ್ನೊಂದು ಕತ್ತಲೆಯ ಮಾರ್ಗ. ಬೆಳಕಿನ ಮಾರ್ಗದಲ್ಲಿ ನಡೆಯುವವರು ಪುನರ್ಜನ್ಮದ ಬಂಧನದಿಂದ ಮುಕ್ತರಾಗುತ್ತಾರೆ. ಅಜ್ಞಾನ ಮತ್ತು ಆಸಕ್ತಿಯ ಕತ್ತಲೆಯಲ್ಲಿ ಬದುಕುವವರು ಮತ್ತೆ ಜನನ ಮರಣದ ಚಕ್ರಕ್ಕೆ ಮರಳುತ್ತಾರೆ. ಈ 2 ಮಾರ್ಗಗಳು ಕೇವಲ ಮರಣದ ನಂತರದ ಪ್ರಯಾಣವಲ್ಲ. ಇವು ಪ್ರತಿದಿನ ನಮ್ಮ ಆಯ್ಕೆಗಳು. ನಾವು ಸತ್ಯವನ್ನು ಆರಿಸುತ್ತೇವೆಯೇ ಅಥವಾ ಸುಳ್ಳನ್ನು? ಪ್ರೀತಿಯನ್ನು ಆರಿಸುತ್ತೇವೆಯೇ ಅಥವಾ ದ್ವೇಷವನ್ನು? ಧರ್ಮವನ್ನು ಆರಿಸುತ್ತೇವೆಯೇ ಅಥವಾ ಸ್ವಾರ್ಥವನ್ನು? ಪ್ರತಿದಿನದ ಈ ಆಯ್ಕೆಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಕೃಷ್ಣನು ಮತ್ತೊಂದು ಸುಂದರ ಉಪದೇಶ ನೀಡುತ್ತಾನೆ. ನನ್ನನ್ನು ಸದಾ ನೆನಪಿಸುವ ಭಕ್ತನಿಗೆ ನಾನು ಸುಲಭವಾಗಿ ದೊರೆಯುತ್ತೇನೆ. ಇದು ಭಯದ ಸಂದೇಶವಲ್ಲ, ಇದು ಪ್ರೀತಿಯ ಆಹ್ವಾನ. ದೇವರು ನಮ್ಮಿಂದ ದೊಡ್ಡ ಯಜ್ಞಗಳನ್ನು ಮಾತ್ರ ಬಯಸುವುದಿಲ್ಲ. ಅವರಿಗೆ ಬೇಕಾಗಿರುವುದು ಶುದ್ಧ ಹೃದಯ, ಒಂದು ನಿಜವಾದ ಪ್ರಾರ್ಥನೆ, ಒಂದು ಪ್ರಾಮಾಣಿಕ ಕಣ್ಣೀರು, ಒಂದು ಸ್ವಾರ್ಥರಹಿತ ಸೇವೆ, ಒಂದು ಪ್ರೀತಿಯಿಂದ ತುಂಬಿದ ಮನಸ್ಸು. ಅದೇ ಅವರಿಗೆ ಅತ್ಯಂತ ಪ್ರಿಯ. ಅರ್ಜುನನು ಈಗ ಮರಣವನ್ನು ಭಯದಿಂದ ನೋಡುವುದನ್ನು ಬಿಟ್ಟನು. ಅವನಿಗೆ ಅರ್ಥವಾಯಿತು, ಸಾವು ಅಂತ್ಯವಲ್ಲ, ಅದು ಒಂದು ಬಾಗಿಲು. ಒಂದು ಪ್ರಯಾಣದ ಅಂತ್ಯವಲ್ಲ, ಹೊಸ ಅಧ್ಯಾಯದ ಆರಂಭ. ಆದರೆ ಆ ಬಾಗಿಲಿನ ಆಚೆಗೆ ಶಾಂತಿ ಬೇಕಾದರೆ ಈ ಜೀವನದಲ್ಲೇ ಸತ್ಯದ ದಾರಿಯಲ್ಲಿ ನಡೆಯಬೇಕು. ಭಯದಲ್ಲಿ ಅಲ್ಲ, ಭಕ್ತಿಯಲ್ಲಿ ಬದುಕಬೇಕು. ಸ್ವಾರ್ಥದಲ್ಲಿ ಅಲ್ಲ, ಸಮರ್ಪಣೆಯಲ್ಲಿ ಬದುಕಬೇಕು. ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಈ ಜ್ಞಾನವನ್ನು ಅರಿತ ಯೋಗಿ ಮೋಹಕ್ಕೆ ಒಳಗಾಗುವುದಿಲ್ಲ. ಅವನು ಜೀವನದ ಪ್ರತಿಯೊಂದು ಕ್ಷಣವನ್ನು ಪರಮ ಗುರಿಯತ್ತ ಸಾಗುವ ಅವಕಾಶವಾಗಿ ನೋಡುತ್ತಾನೆ. ಅರ್ಜುನನ ಹೃದಯ ಈಗ ಹಿಂದಿನಂತಿರಲಿಲ್ಲ. ಮೊದಲು ಅವನು ಮರಣವನ್ನು ಮಾತ್ರ ನೋಡುತ್ತಿದ್ದ. ಈಗ ಅವನು ಅಮರತ್ವವನ್ನು ನೋಡುತ್ತಿದ್ದ. ಮೊದಲು ಯುದ್ಧವನ್ನು ನೋಡುತ್ತಿದ್ದ, ಈಗ ಧರ್ಮವನ್ನು ನೋಡುತ್ತಿದ್ದ. ಮೊದಲು ಭಯವನ್ನು ನೋಡುತ್ತಿದ್ದ, ಈಗ ದೇವರನ್ನು ನೋಡಲು ಆರಂಭಿಸಿದ್ದ. ಆದರೆ ಶ್ರೀಕೃಷ್ಣನ ಅತ್ಯಂತ ಅಮೂಲ್ಯವಾದ ರಹಸ್ಯ ಇನ್ನೂ ಉಳಿದಿತ್ತು. ಅವನು ಈಗ ತನ್ನ ಹೃದಯದ ಅತ್ಯಂತ ಪ್ರಿಯ ಜ್ಞಾನವನ್ನು ಅರ್ಜುನನಿಗೆ ನೀಡಲಿದ್ದನು. ಅದನ್ನು ಗೀತೆಯಲ್ಲಿ ರಾಜವಿದ್ಯೆ ಮತ್ತು ರಾಜಗುಹ್ಯ ಎಂದು ಕರೆಯಲಾಗಿದೆ. ಎಲ್ಲಾ ಜ್ಞಾನಗಳ ರಾಜ, ಎಲ್ಲಾ ರಹಸ್ಯಗಳ ರಾಜ. ಅದೇ ಮುಂದಿನ ಅಧ್ಯಾಯದ ದಿವ್ಯ ಆರಂಭ. ಅಧ್ಯಾಯ 9, ರಾಜವಿದ್ಯಾ ರಾಜಗುಹ್ಯ ಯೋಗ. ಎಲ್ಲಾ ಜ್ಞಾನಗಳ ರಾಜ, ಎಲ್ಲಾ ರಹಸ್ಯಗಳ ರಾಜ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ನಡೆದ ಸಂಭಾಷಣೆ ಈಗ ತನ್ನ ಅತ್ಯಂತ ಪವಿತ್ರ ಹಂತವನ್ನು ತಲುಪಿತ್ತು. ಶ್ರೀಕೃಷ್ಣನು ಅರ್ಜುನನಿಗೆ ಕೇವಲ ಯುದ್ಧ ಮಾಡುವ ಧೈರ್ಯವನ್ನು ಮಾತ್ರ ನೀಡುತ್ತಿರಲಿಲ್ಲ, ಅವನು ಜೀವನದ ಅಂತಿಮ ಸತ್ಯವನ್ನು ತೆರೆದಿಡುತ್ತಿದ್ದನು. ಅರ್ಜುನನ ಮನಸ್ಸು ಈಗ ಮೊದಲಿನಂತಿರಲಿಲ್ಲ. ಭಯದ ಜಾಗದಲ್ಲಿ ನಂಬಿಕೆ ಮೂಡಿತ್ತು, ಗೊಂದಲದ ಜಾಗದಲ್ಲಿ ಸ್ಪಷ್ಟತೆ ಕಾಣಿಸುತ್ತಿತ್ತು. ಆದರೂ ಅವನು ಇನ್ನಷ್ಟು ತಿಳಿಯಲು ಬಯಸುತ್ತಿದ್ದ. ಶ್ರೀಕೃಷ್ಣನು ಪ್ರೀತಿಯಿಂದ ಅವನನ್ನು ನೋಡುತ್ತಾ ಹೇಳಿದನು, ಅರ್ಜುನ, ಈಗ ನಾನು ನಿನಗೆ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳಲಿದ್ದೇನೆ. ಇದು ರಾಜವಿದ್ಯೆ, ಎಲ್ಲಾ ವಿದ್ಯೆಗಳ ರಾಜ. ಇದು ರಾಜಗುಹ್ಯ, ಎಲ್ಲಾ ರಹಸ್ಯಗಳ ರಾಜ. ಇದನ್ನು ಅರಿತವನು ಜೀವನದ ನಿಜವಾದ ಅರ್ಥವನ್ನು ತಿಳಿಯುತ್ತಾನೆ. ಅರ್ಜುನನು ಸಂಪೂರ್ಣ ಏಕಾಗ್ರತೆಯಿಂದ ಕೇಳಲು ಆರಂಭಿಸಿದನು. ಕೃಷ್ಣನು ಹೇಳಿದನು, ಈ ಇಡೀ ವಿಶ್ವ ನನ್ನಿಂದ ಆವರಿಸಲ್ಪಟ್ಟಿದೆ. ನಾನು ಎಲ್ಲೆಡೆ ಇದ್ದೇನೆ, ಆದರೆ ನಾನು ಯಾವುದಕ್ಕೂ ಬಂಧಿತನಲ್ಲ. ಈ ಮಾತಿನ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಕೃಷ್ಣನು ಪ್ರಕೃತಿಯ ಉದಾಹರಣೆಯನ್ನು ಕೊಡುತ್ತಾನೆ. ಗಾಳಿಯು ಎಲ್ಲೆಡೆ ಇರುತ್ತದೆ, ಆದರೆ ಅದು ಆಕಾಶವನ್ನು ಬಂಧಿಸುವುದಿಲ್ಲ. ಹಾಗೆಯೇ ಪರಮಾತ್ಮನು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ, ಆದರೆ ಯಾವುದಕ್ಕೂ ಸೀಮಿತನಾಗುವುದಿಲ್ಲ. ಅವನು ದೇವಾಲಯದಲ್ಲಿದ್ದಾನೆ, ಆದರೆ ದೇವಾಲಯದಲ್ಲಷ್ಟೇ ಅಲ್ಲ. ಅವನು ಪರ್ವತದಲ್ಲಿದ್ದಾನೆ, ಆದರೆ ಪರ್ವತದಲ್ಲಷ್ಟೇ ಅಲ್ಲ. ಅವನು ನದಿಯಲ್ಲಿದ್ದಾನೆ, ಆದರೆ ನದಿಯಲ್ಲಷ್ಟೇ ಅಲ್ಲ. ನೀನು ಪ್ರೀತಿಯಿಂದ ನೋಡುವ ಪ್ರತಿಯೊಂದು ಜೀವಿಯಲ್ಲೂ ಅವನ ದಿವ್ಯ ಚೈತನ್ಯ ಅಡಗಿದೆ. ಅದಕ್ಕಾಗಿ ಪ್ರತಿಯೊಬ್ಬನನ್ನು ಗೌರವದಿಂದ ನೋಡುವುದು ದೇವರನ್ನೇ ಗೌರವಿಸಿದಂತಾಗಿದೆ. ನಂತರ ಕೃಷ್ಣನು ಒಂದು ಮಹತ್ವದ ಸತ್ಯವನ್ನು ಹೇಳುತ್ತಾನೆ.
ಮನುಷ್ಯರು ತಮ್ಮ ಆಸೆಗಳಿಂದ ಬೇರೆ ಬೇರೆ ದೇವತೆಗಳನ್ನು ಆರಾಧಿಸುತ್ತಾರೆ. ಅವರ ಭಕ್ತಿಯನ್ನು ನಾನು ಸ್ಥಿರಗೊಳಿಸುತ್ತೇನೆ. ಆದರೆ ಎಲ್ಲಾ ಪೂಜೆಗಳ ಅಂತಿಮ ಗುರಿ ನಾನೇ. ಇದರ ಅರ್ಥ ಏನೆಂದರೆ, ನಿಜವಾದ ಭಕ್ತಿ ಮನುಷ್ಯನನ್ನು ವಿಭಜಿಸುವುದಿಲ್ಲ, ಅದು ಎಲ್ಲರನ್ನೂ ಒಂದೇ ಪರಮಸತ್ಯದತ್ತ ಕರೆದೊಯ್ಯುತ್ತದೆ. ನಂತರ ಕೃಷ್ಣನು ತನ್ನ ಹೃದಯದ ಅತ್ಯಂತ ಕರುಣಾಮಯವಾದ ಮಾತನ್ನು ಹೇಳುತ್ತಾನೆ. ಯಾರು ನನಗೆ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಸ್ವಲ್ಪ ನೀರನ್ನು ಸಹ ಶುದ್ಧ ಭಕ್ತಿಯಿಂದ ಅರ್ಪಿಸುತ್ತಾರೋ ಅದನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಈ ವಾಕ್ಯದಲ್ಲಿ ಭಕ್ತಿಯ ಸಂಪೂರ್ಣ ಸಾರ ಅಡಗಿದೆ. ದೇವರಿಗೆ ನಮ್ಮ ಸಂಪತ್ತು ಬೇಕಾಗಿಲ್ಲ, ಚಿನ್ನ ಬೇಕಾಗಿಲ್ಲ, ಅರಮನೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಪ್ರೀತಿಯಿಂದ ತುಂಬಿದ ಹೃದಯ. ಒಬ್ಬ ಬಡವನು ಶುದ್ಧ ಮನಸ್ಸಿನಿಂದ ಒಂದು ತುಳಸಿ ಎಲೆಯನ್ನು ಅರ್ಪಿಸಿದರೆ ಅದು ದೇವರಿಗೆ ಅಮೂಲ್ಯ. ಒಬ್ಬ ಶ್ರೀಮಂತನು ಅಹಂಕಾರದಿಂದ 1000 ಕಾಣಿಕೆಗಳನ್ನು ಕೊಟ್ಟರೂ ಅದರ ಮೌಲ್ಯ ಕಡಿಮೆ. ಯಾಕೆಂದರೆ ದೇವರು ಕಾಣಿಕೆಯನ್ನು ನೋಡುವುದಿಲ್ಲ, ಅದನ್ನು ಕೊಡುವ ಹೃದಯವನ್ನು ನೋಡುತ್ತಾನೆ. ನಂತರ ಕೃಷ್ಣನು ಹೇಳುತ್ತಾನೆ, ನೀನು ಏನು ಮಾಡಿದರೂ, ಏನು ತಿಂದರೂ, ಏನು ಕೊಟ್ಟರೂ, ಏನು ತಪಸ್ಸು ಮಾಡಿದರೂ ಎಲ್ಲವನ್ನೂ ನನಗೆ ಅರ್ಪಿಸು. ಇದರ ಅರ್ಥ ಪ್ರತಿಯೊಂದು ಕೆಲಸವನ್ನು ಪೂಜೆಯಾಗಿ ಮಾಡುವುದು. ನಾವು ಕೆಲಸ ಮಾಡುವಾಗ ಅದು ದೇವರಿಗೆ ಅರ್ಪಣೆ. ನಾವು ಅನ್ನವನ್ನು ತಿನ್ನುವಾಗ ಅದು ಕೃತಜ್ಞತೆಯೊಂದಿಗೆ ಇರಬೇಕು. ನಾವು ಯಾರಿಗಾದರೂ ಸಹಾಯ ಮಾಡುವಾಗ ಅದು ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಇರಬೇಕು. ಆಗ ಜೀವನದ ಪ್ರತಿಯೊಂದು ಕ್ಷಣವೂ ಯೋಗವಾಗುತ್ತದೆ. ಅರ್ಜುನನು ಕೇಳುತ್ತಿದ್ದನು. ಅವನ ಕಣ್ಣಲ್ಲಿ ಭಕ್ತಿಯ ಕಣ್ಣೀರು ಮಿನುಗುತ್ತಿತ್ತು. ನಂತರ ಕೃಷ್ಣನು ಜಗತ್ತಿಗೆ ಆಶಾದಾಯಕವಾದ ಸಂದೇಶವನ್ನು ನೀಡುತ್ತಾನೆ. ಅತ್ಯಂತ ದೊಡ್ಡ ಪಾಪಿಯೂ ಸಹ ಸಂಪೂರ್ಣ ಹೃದಯದಿಂದ ನನ್ನ ಶರಣಾದರೆ ಅವನನ್ನು ಸಾಧುವೆಂದು ಪರಿಗಣಿಸಬೇಕು, ಏಕೆಂದರೆ ಅವನು ಸರಿಯಾದ ದಾರಿಯನ್ನು ಹಿಡಿದಿದ್ದಾನೆ. ಈ ಮಾತು ಲಕ್ಷಾಂತರ ಜನರಿಗೆ ಧೈರ್ಯ ನೀಡಿದೆ. ನೀನು ಹಿಂದೆ ಎಷ್ಟೇ ತಪ್ಪುಗಳನ್ನು ಮಾಡಿರಲಿ, ನಿನ್ನ ಜೀವನದಲ್ಲಿ ಎಷ್ಟೇ ಪಾಪಗಳಿರಲಿ, ನಿಜವಾದ ಪಶ್ಚಾತ್ತಾಪ ಮತ್ತು ಭಕ್ತಿಯಿಂದ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದರೆ ದೇವರ ಬಾಗಿಲು ಎಂದಿಗೂ ಮುಚ್ಚಿರುವುದಿಲ್ಲ. ದೇವರು ಶಿಕ್ಷಿಸಲು ಕಾಯುವುದಿಲ್ಲ, ಮಾರ್ಗದರ್ಶನ ಮಾಡಲು ಕಾಯುತ್ತಾನೆ. ಅವನು ದಂಡಿಸಲು ಬಯಸುವುದಿಲ್ಲ, ಎತ್ತಿ ನಿಲ್ಲಿಸಲು ಬಯಸುತ್ತಾನೆ. ನಂತರ ಕೃಷ್ಣನು ಮತ್ತೊಂದು ಅದ್ಭುತ ವಾಕ್ಯವನ್ನು ಹೇಳುತ್ತಾನೆ. ನಾನು ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತೇನೆ. ನನಗೆ ಯಾರೂ ಶತ್ರುವಲ್ಲ, ಯಾರೂ ವಿಶೇಷ ಪ್ರಿಯರೂ ಅಲ್ಲ. ಆದರೆ ಯಾರು ಪ್ರೀತಿಯಿಂದ ನನ್ನನ್ನು ಭಜಿಸುತ್ತಾರೋ ನಾನು ಅವರ ಹೃದಯದಲ್ಲಿ ವಾಸಿಸುತ್ತೇನೆ. ದೇವರಿಗೆ ಜಾತಿ ಇಲ್ಲ, ಧರ್ಮದ ಹೆಸರಿನ ಭೇದವಿಲ್ಲ, ಶ್ರೀಮಂತ ಬಡವ ಎಂಬ ವ್ಯತ್ಯಾಸವಿಲ್ಲ. ಅವರು ನೋಡುವುದು ಒಂದೇ, ಹೃದಯದ ಶುದ್ಧತೆ. ಕೊನೆಯದಾಗಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸು, ನನ್ನನ್ನು ಪ್ರೀತಿಸು, ನನ್ನನ್ನು ಸ್ಮರಿಸು, ನನಗೆ ನಮಸ್ಕರಿಸು. ಹೀಗೆ ಬದುಕಿದರೆ ನೀನು ಖಂಡಿತವಾಗಿಯೂ ನನ್ನನ್ನು ಸೇರುತ್ತೀಯ. ಇದು ಕೇವಲ ಅರ್ಜುನನಿಗೆ ನೀಡಿದ ಮಾತಲ್ಲ, ಜೀವನದಲ್ಲಿ ಸತ್ಯವನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ನೀಡಿದ ದಿವ್ಯ ಭರವಸೆ. ಅಧ್ಯಾಯದ ಅಂತ್ಯದಲ್ಲಿ ಅರ್ಜುನನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿತ್ತು. ಮೊದಲು ಅವನು ಕೃಷ್ಣನನ್ನು ತನ್ನ ಸ್ನೇಹಿತನಾಗಿ ನೋಡುತ್ತಿದ್ದ, ಈಗ ಅವನು ತನ್ನ ಗುರುವಾಗಿ ನೋಡುತ್ತಿದ್ದ, ಈಗ ಅವನು ತನ್ನ ದೇವರಾಗಿ ಅನುಭವಿಸುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಆಸೆ ಮೂಡಿತು. ಕೃಷ್ಣ, ನೀನು ಈ ವಿಶ್ವದಲ್ಲಿ ಹೇಗೆ ಪ್ರಕಟವಾಗಿದ್ದೀಯ? ನಿನ್ನ ಮಹಿಮೆ ಎಲ್ಲೆಲ್ಲಿದೆ? ನಾನು ಪ್ರತಿಯೊಂದು ಸ್ಥಳದಲ್ಲೂ ನಿನ್ನನ್ನು ಹೇಗೆ ಕಾಣಬಹುದು? ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ತನ್ನ ದಿವ್ಯ ವಿಭೂತಿಗಳನ್ನು ವಿವರಿಸಲಿದ್ದಾನೆ. ಅದೇ ಮುಂದಿನ ಅಧ್ಯಾಯವಾದ ವಿಭೂತಿ ಯೋಗದ ಅದ್ಭುತ ಆರಂಭ. ಇಂದು ನಾವು ಕೇವಲ ಭಗವದ್ಗೀತೆಯ ಕಥೆಯನ್ನು ಕೇಳಿಲ್ಲ, ನಮ್ಮ ಜೀವನವನ್ನೇ ನೋಡುವ ಹೊಸ ದೃಷ್ಟಿಕೋನವನ್ನು ಕಂಡಿದ್ದೇವೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತುಗಳು ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಯುದ್ಧಭೂಮಿಗಷ್ಟೇ ಸೀಮಿತವಾಗಿಲ್ಲ. ಇಂದಿಗೂ ನಮ್ಮ ಪ್ರತಿಯೊಂದು ಭಯದಲ್ಲಿ, ಪ್ರತಿಯೊಂದು ಕಣ್ಣೀರಿನಲ್ಲಿ, ಪ್ರತಿಯೊಂದು ವಿಫಲತೆಯಲ್ಲಿ, ಪ್ರತಿಯೊಂದು ಹೊಸ ಆರಂಭದಲ್ಲಿ ಆ ಮಾತುಗಳು ನಮ್ಮನ್ನು ದಾರಿ ತೋರಿಸುತ್ತವೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನೆನಪಿಡಿ, ನೀವು ಒಬ್ಬರೇ ಅಲ್ಲ. ಭಯ ಬಂದಾಗ ನೆನಪಿಡಿ, ನಿಮ್ಮೊಳಗೂ ಅರ್ಜುನ ಇದ್ದಾನೆ. ನಿಮ್ಮ ಹೃದಯದಲ್ಲೂ ಶ್ರೀಕೃಷ್ಣನ ಜ್ಞಾನದ ಧ್ವನಿ ಇದೆ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಫಲವನ್ನು ದೇವರಿಗೆ ಬಿಡಿ. ನಿಮ್ಮ ಮನಸ್ಸನ್ನು ಪ್ರೀತಿಯಿಂದ ತುಂಬಿಸಿ, ಕೋಪಕ್ಕಿಂತ ಕ್ಷಮೆಯನ್ನು ಆರಿಸಿ, ದ್ವೇಷಕ್ಕಿಂತ ಕರುಣೆಯನ್ನು ಆರಿಸಿ, ಸ್ವಾರ್ಥಕ್ಕಿಂತ ಸೇವೆಯನ್ನು ಆರಿಸಿ. ಒಂದು ದಿನ ಎಲ್ಲವೂ ಮುಗಿಯುತ್ತದೆ. ಹಣವು ಇಲ್ಲೇ ಉಳಿಯುತ್ತದೆ, ಹೆಸರು ಇಲ್ಲೇ ಉಳಿಯುತ್ತದೆ, ದೇಹವು ಇಲ್ಲೇ ಉಳಿಯುತ್ತದೆ. ಆದರೆ ನೀವು ಮಾಡಿದ ಒಳ್ಳೆಯ ಕರ್ಮಗಳು, ನೀವು ಹಂಚಿದ ಪ್ರೀತಿ ಮತ್ತು ನೀವು ಬದುಕಿದ ಧರ್ಮ ಮಾತ್ರ ನಿಮ್ಮೊಂದಿಗೆ ಬರುತ್ತವೆ. ಆದ್ದರಿಂದ ಇಂದಿನಿಂದ ಒಂದು ಸಣ್ಣ ಸಂಕಲ್ಪ ಮಾಡೋಣ. ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡೋಣ. ಒಬ್ಬರ ಮುಖದಲ್ಲಿ ನಗುವನ್ನು ಮೂಡಿಸೋಣ. ಯಾರನ್ನೂ ಉದ್ದೇಶಪೂರ್ವಕವಾಗಿ ನೋಯಿಸದಿರೋಣ. ಪ್ರತಿದಿನ ಕೆಲವು ನಿಮಿಷಗಳಾದರೂ ದೇವರನ್ನು ಸ್ಮರಿಸೋಣ. ಅದೇ ಭಗವದ್ಗೀತೆಯ ನಿಜವಾದ ಸಾರ. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ, ನಿಮ್ಮ ಜೀವನದಲ್ಲಿ ಬೆಳಕು ತಂದಿದ್ದರೆ,
ಈ ಜ್ಞಾನವನ್ನು ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ಮತ್ತು ಅಗತ್ಯವಿರುವ ಇನ್ನಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಜೀವನ ಬದಲಾಯಿಸುವ ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಕೊನೆಯದಾಗಿ ಶ್ರೀಕೃಷ್ಣನ ಈ ಅಮೂಲ್ಯ ಸಂದೇಶವನ್ನು ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಿ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಸತ್ಯದ ಮಾರ್ಗದಲ್ಲಿ ನಡೆಯು, ಭಯವನ್ನು ಬಿಟ್ಟು ನಂಬಿಕೆಯನ್ನು ಅಪ್ಪಿಕೋ. ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.